ವಾಟ್ ಟು ಡೂ ವೆನ್ ಎವ್ರಿಥಿಂಗ್ ಸೀಮ್ಸ್ ಇಂಪಾಸಿಬಲ್. ನಮ್ಮ ಜೀವಿತದಲ್ಲಿ ಬಹಳಷ್ಟು ಸನ್ನಿವೇಶಗಳು ಬರ್ತದೆ, ಕಷ್ಟ, ಅಸಾಧ್ಯ, ಇದು ಇನ್ನು ಮುಂದೆ ನನ್ನ ಲೈಫಲ್ಲಿ ಆಗುವುದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಗಳು ಬರ್ತದೆ. ಅಂಥ ಪರಿಸ್ಥಿತಿಗಳು ಬರುವಾಗ ನಾವು ಏನು ಮಾಡಬೇಕು? ನಮ್ಮ ಜೀವಿತದಲ್ಲಿ ಭಯಂಕರವಾದ ಕಷ್ಟಗಳ ಪರಿಸ್ಥಿತಿಗಳು ಬರಬಹುದು, ಆದರೆ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿಯೂ ದೇವರು ನಮ್ಮ ಜೊತೆಗಿರ್ತಾರೆ. ಇಂಗ್ಲಿಷಲ್ಲಿ ಭಾಳ ಚೆನ್ನಾಗಿ ಹೇಳ್ತದೆ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇವರು ಒಳ್ಳೆಯವನಾಗಿದ್ದಾನೆ ಎಲ್ಲ ಸಮಯದಲ್ಲಿ. ಓಕೆ, ಒಂದು ವಚನ ಓದಿಕೊಳ್ಳೋಣ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ನಾನು ಬೈಬಲ್ ಕೊಡಲಿ. ಎಸ್, ಹಿತಕ್ಕಾಗಿ ಎಸ್, ದೇವರ ವಾಕ್ಯದಲ್ಲಿ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ನೀವೆಲ್ಲರೂ ದೇವರ ಯೋಜನೆ ಮೇರೆಗೆ ಕರೆಯಲ್ಪಟ್ಟಿದ್ದೀರಿ. ಎಷ್ಟು ಜನ ನಂಬ್ತೀರಿ? ನೀವೆಲ್ಲರೂ ದೇವರ ಯೋಜನೆಯಿಂದ ಕರೆಯಲ್ಪಟ್ಟಿದ್ದೀರಿ. ನಿಮ್ಮನ್ನ ಕರೆದಿದ್ದು ಯಾವುದೋ ಒಂದು ಬಾಯಿ ಚಾನ್ಸ್ ಅಲ್ಲ. ನಿಮ್ಮನ್ನ ದೇವರು ಕರೆದಿದ್ದು ತನ್ನ ಯೋಜನೆ ಮೇರೆಗೆ. ತಾನು ಪ್ಲಾನ್ ಮಾಡಿದ್ದಾನೆ. ದೇವರು ಪ್ಲಾನ್ ಮಾಡಿ ನಿಮ್ಮನ್ನ ಕರೆದಿದ್ದಾರೆ. ಸೊ ಕರೆಯಲ್ಪಟ್ಟಂತ ನಿಮಗೆ, ಆತನನ್ನ ಪ್ರೀತಿಸುವಂತ ನಿಮ್ಮ ಹಿತಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ದೇವರು ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿ ನಮಗೆ ಸಹಾಯಕನಾಗಿರ್ತಾನೆ. ಎಲ್ಲ ಕಾರ್ಯಗಳು ನಮ್ಮ ಹಿತಕ್ಕಾಗಿ, ನಮ್ಮ ಒಳ್ಳೆಯದಕ್ಕಾಗಿ ಆಗ್ತದಂತ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಎಷ್ಟು ಜನರಿಗೆ ಟೈಟಾನಿಕ್ ಶಿಪ್ ಬಗ್ಗೆ ಗೊತ್ತು? ಎಷ್ಟು ಜನ ಗೊತ್ತು ಈ ವಿಷಯ? ಹೆಂಗೆ ಗೊತ್ತು? ಅದರ ಮೂವಿಯನ್ನು ನೋಡಿದ್ದಾರೆ ಬಹಳ ಜನ, ಹೌದಲ್ಲ? ಬಟ್ ನಿಮಗೆ ಗೊತ್ತಿಲ್ಲದಿರುವಂತ ಒಂದು ಸ್ಟೋರಿ ಇದರಲ್ಲಿದೆ, ಸತ್ಯ ಇದರಲ್ಲಿದೆ. ಬಹಳ ಸ್ಟೋರಿ ಇದೆ, ಅದರಲ್ಲಿ ಒಂದು ಹೇಳ್ತೇನೆ, ಇನ್ನೊಂದು ಸಮಯ ಬಂದಾಗ ಹೇಳ್ತೇನೆ. ಇದರಲ್ಲಿ ಒಬ್ಬ ಪಾಸ್ಟರ್ ಇದ್ರು ಈ ಬೋಟಲ್ಲಿ ಪ್ರಯಾಣ ಮಾಡುವಾಗ. ಅವ್ರ ಬಗ್ಗೆ ಇನ್ನೊಂದು ಸಾರಿ ಹೇಳ್ತೇನೆ. ಈಗ ಅವ್ರ ಬಗ್ಗೆ ನಾನು ಹೇಳೋದಿಲ್ಲ. ಆದರೆ 1912 ಏಪ್ರಿಲ್ 15ನೇ ತಾರೀಕಿಗೆ ಇದು ಈ ರೀತಿಯಾಗಿ ಮುಳುಗ್ತು. 1500 ಜನರು ಸತ್ತೋದರು ಅಪ್ರಾಕ್ಸಿಮೇಟ್ ಆಗಿ. 1,500 ಜನ ಆ ಬೋಟಲ್ಲಿ ಇದ್ದಂಥ ಪ್ರಯಾಣಿಸುವಂಥ ಜನರು ಎಲ್ಲರೂ ಸಾಯಲಿಲ್ಲ, ಆದರೆ ಸತ್ತಂಥವರ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1500 ಜನ ಸತ್ತರು ಅಂತ ಬರ್ತದೆ. ಆದರೆ ಇಲ್ಲಿ ಈ ಸ್ಟೋರಿ ನಾನು ಯಾಕೆ ಇದನ್ನು ತೆಗೆದೆ ಅಂದರೆ, ಈ ಹಡಗು ಲಂಡನ್ನಿಂದ ಅಮೆರಿಕಕ್ಕೆ ಪ್ರಯಾಣಿಸುವಂಥ ಹಡಗು. ಆ ಟೈಮಲ್ಲಿ ಫಾರ್ ದ ಫಸ್ಟ್ ಟೈಮ್ ಅತ್ಯಂತ ಲಕ್ಸುರಿಯಸ್ ಒಂದು ಶಿಪ್ ಇದಾಗಿತ್ತು. ಇದರಲ್ಲಿ ಪ್ರಯಾಣಿಸುವವರು ಸಾಮಾನ್ಯ ಜನರು ಆಗಿರಲಿಲ್ಲ, ಶ್ರೀಮಂತರು ಮಾತ್ರ ಪ್ರಯಾಣಿಸುವಷ್ಟು ಇತ್ತು. ಬಟ್ ಶ್ರೀಮಂತರಿಗೆ ಮಿಡ್ಲ್ ಕ್ಲಾಸ್ ಅವರಿಗೆ ಇತ್ತು, ಯಾಕಂದ್ರೆ ಅಲ್ಲಿ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸ್ ಈ ರೀತಿಯಾದ ಟಿಕೆಟ್ಸ್ಗಳು ಕೂಡ ಇತ್ತು. ಸೊ ಲಂಡನ್ನಲ್ಲಿರುವಂಥ ಒಬ್ಬ ವ್ಯಕ್ತಿ ಸ್ಕಾಟ್ ಎಂಬುದಾಗಿ, ಈ ಸ್ಕಾಟ್ ಅನ್ನುವಂಥ ವ್ಯಕ್ತಿ, ಈತನು ಒಬ್ಬ ಒಳ್ಳೆ ಉದ್ಯೋಗಿ, ದೇವರನ್ನು ಪ್ರೀತಿಸುವಂಥ ಮನುಷ್ಯ, ದೇವರಿಗೆ ಭಯಪಡುವಂಥ ಮನುಷ್ಯ, ಯಾವಾಗಲೂ ದೇವರಿಗಾಗಿ ಜೀವಿಸುವಂಥ ಮನುಷ್ಯ ಸ್ಕಾಟ್. ಈ ಸ್ಕಾಟ್ ಅನ್ನುವಂಥ ವ್ಯಕ್ತಿ ತಾನು ತನ್ನ ಕುಟುಂಬವನ್ನು ಅಮೆರಿಕಾಗೆ ಕರ್ಕೊಂಡು ಹೋಗುವಂಥದ್ದನ್ನು ಆತನ ಆಲೋಚಿಸಿ, ಫ್ಲೈಟಲ್ಲಿ ಬೇಡ, ಫಸ್ಟ್ ಟೈಮ್ ಟೈಟಾನಿಕ್ ಶಿಪ್ ಹೋಗ್ತಾ ಇದೆ, ಆ ಶಿಪ್ಪಲ್ಲಿ ನಾವು ಪ್ರಯಾಣಿಸೋಣ ಅಂತ ಅವನು ತನ್ನ ಆದಾಯದಲ್ಲಿ ಅನೇಕ ಹಣವನ್ನು ತೆಗೆದು ತನ್ನ 2 ಮಕ್ಕಳಿಗೆ, ತನ್ನ ಹೆಂಡತಿಗೆ ಟಿಕೆಟ್ಸನ್ನು ಖರೀದಿ ಮಾಡ್ತಾನೆ. ಭಾಳ ದುಬಾರಿ ಟಿಕೆಟ್ ಅವು. ತಾನು, ತನ್ನ ಹೆಂಡತಿ, ತನ್ನ 2 ಮಕ್ಕಳಿಗೆ ಟಿಕೆಟನ್ನು ಖರೀದಿ ಮಾಡ್ತಾನೆ. ಆ ಕುಟುಂಬಕ್ಕೆ ಒಂದು ನಾಯಿ ಇರ್ತದೆ, ಅವರಿಗೆ ಪಪ್ಪಿ. ಸೊ ಇವರು ಟಿಕೆಟ್ ಖರೀದಿ ಮಾಡಿ ಇನ್ನು 4 ಡೇಸಲ್ಲಿ ಇವರು ಏನು ಮಾಡ್ತಾರೆ, ಈಗ
ಆ ಹಡಗಿನಲ್ಲಿ ಪ್ರಯಾಣಿಸಬೇಕು. ಅಂಥ ಸಮಯದಲ್ಲಿ ಒಂದು ಘಟನೆ ಅವ್ರ ಮನೆಯಲ್ಲಿ ನಡೀತದೆ. ಏನಂತ ಹೇಳಿದ್ರೆ, ಅವರೇ ಸಾಕಿದ ನಾಯಿ ಅವನ ಮಗನಿಗೆ ಕಚ್ತದೆ ಭಯಂಕರವಾಗಿ. ಆದರೆ ಆ ನಾಯಿಗೆ ಅವರು ರ್ಯಾಬಿಸ್ ಇಂಜೆಕ್ಷನ್ ಕೊಟ್ಟಿರೋದಿಲ್ಲ. ಹಾಗಾಗಿ ಇವರು ತುಂಬ ಭಯಪಟ್ಟು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಾಗ ಹೇಳ್ತಾರೆ, ನಿಮ್ಮ ಮಗ ಪ್ರಯಾಣಿಸಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಈತನು ಕನಿಷ್ಠ ಪಕ್ಷ 1 ವಾರ ಪ್ರತಿನಿತ್ಯ ಆತನು ಇಂಜೆಕ್ಷನ್ ತಗೊಳ್ಕೊಳ್ಳೇಬೇಕು. ಆಗ ನಡಕ್ಕೆ ಇಂಜೆಕ್ಷನ್ ಹೊಟ್ಟೆಗೆ ಕೊಡ್ತಿದ್ರು, ರ್ಯಾಬಿಸ್ ಆಗ್ತದಂತೇಳಿ. ಸೊ ಇವರಿಗೆ ಭಯಂಕರ ಒಂಥರ ದುಃಖ ಆಯ್ತು. ಯಾಕೆ? ಮಗನಿಗೆ ನಾಯಿ ಕಚ್ಚಿಬಿಡುತ್ತಲ್ಲ ಅಂತೇಳಿ. ಪ್ರತಿ ದಿವಸ ಆ ವ್ಯಕ್ತಿ ಸ್ಕಾಟ್ ಅನ್ನೋನು ನಾಯಿ ಕಡೆ ಹೋಗಿ ಯಾವಾಗ ಹೇಳ್ತಿ, ಯಾಕಿಂತ ಕೆಲಸ ನೀನು ಮಾಡ್ದಿ, ನನ್ನ ಮಗನಿಗೆ ಯಾಕೆ ನೀನು ಕಚ್ಚಿದೆ ಅಂತೇಳಿ ಯಾವಾಗಲೂ ಅದಕ್ಕೆ ಬೈತಿರ್ತಾನೆ, ಹೊಡಿತಿರ್ತಾನೆ. ಸೊ ಅವನ ಹೆಂಡತಿ ಹೇಳ್ತಾಳೆ, ಒಂದು ಕೆಲಸ ಮಾಡಿ, ನೀನು ಮತ್ತೆ ಮಗಳು ಇಬ್ಬರು ನೀವು ಪ್ರಯಾಣಿಸ್ರಿ, ನಾನು ನನ್ನ ಮಗನ ನೋಡ್ಕೊಂಡು ಇಲ್ಲಿರ್ತೇನೆ ಎಂಬುದಾಗಿ. ಬಟ್ ಅವನು ಹೇಳ್ತಾನೆ, ನೋ, ಹೋದರೆ ಎಲ್ಲರೂ ಹೋಗೋಣ, ಇಲ್ಲಾಂದರೆ ಯಾರೂ ಹೋಗೋದು ಬೇಡ, ಇಲ್ಲ ನೀವು ಹೋಗಿ ಅಂತ ಹೇಳ್ತಾರೆ. ಇಲ್ಲ, ಆದರೆ ಏಪ್ರಿಲ್ 15, 1912 ಆತನು ಆ ಶಿಪ್ಪಿನ ಬಳಿಗೆ ಬರ್ತಾನೆ. ಶಿಪ್ಪು ಪ್ರಾರಂಭ ಆಯಿತು ಹೋಗ್ಲಿಕ್ಕೆ. ಆಗ ಹೋಗ್ತಾ ಇದೆ, ಇವ ಹತ್ತಲಿಲ್ಲ. ಅಂದರೆ ಎಲ್ಲರೂ ಸೇರಿ ಹೋಗೋಣ, ಹೋದರೆ ಬೇಡ, ಟಿಕೆಟ್ ಕ್ಯಾನ್ಸಲ್ ಆಗಲಿಲ್ಲ. ತುಂಬ ದುಃಖ ಆಯ್ತು ಅದು ಹಡಗು ನೋಡ್ತಾ ಹೋಗುವ, ಯಾಕೆಂದರೆ ಅಷ್ಟು ಕನಸು ಕಂಡಿದ್ದ ಅವನು. ಮನೆಗೆ ಬಂದ 4 ದಿನದಲ್ಲಿ ನ್ಯೂಸ್ ಪೇಪರ್ ಓದ್ತಾನೆ, ಆ ಟೈಟಾನಿಕ್ ಶಿಪ್ ಮುಳುಗಿ ಅದರಲ್ಲಿರುವಂಥ 1500 ಜನ ಸತ್ತರು ಎಂಬುದಾಗಿ. ಯಾವಾಗ ನ್ಯೂಸ್ ಪೇಪರನ್ನು ಓದ್ತಾನೆ, ಇಮ್ಮಿಡಿಯೇಟ್ ಆಗಿ ನಾಯಿ ಬಳಿಗೆ ಓಡೋಗಿ ಆ ನಾಯಿನ ತಪ್ಕೊಂಡು ಮುದ್ದಿಡ್ಲಿಕ್ಕೆ ಪ್ರಾರಂಭಿಸ್ತಾನೆ. ಯಾಕೆ? ಇವತ್ತು ಅವರು ಜೀವಂತವಾಗಿ ಇರಬೇಕಾದ್ರೆ ಅವ್ರ ನಾಯಿ ಅವರ ಮಗನ ಕಚ್ಚದಿಕ್ಕೆ. ನಾಯಿ ಕಚ್ಚೋದು ಒಳ್ಳೇದಲ್ಲ, ಹೌದಾ? ಒಳ್ಳೇದಾ? ಆದರೆ ದೇವರನ್ನ ಪ್ರೀತಿಸೋರ ಹಿತಕ್ಕಾಗಿ ಕೆಟ್ಟ ಕಾರ್ಯಗಳು ಒಳ್ಳೆಯದಾಗಿ ಮಾರ್ಪಡ್ತದೆ. ಆತನು ಎಷ್ಟು ದೇವರಿಗೆ ಸ್ತೋತ್ರ ಮಾಡಿದಾನೋ, ಎಷ್ಟು ದೇವರನ್ನ ಆತನು ಹೊಗಳಿದಾನೋ ಗೊತ್ತಿಲ್ಲ. ಇದೆಲ್ಲ ನಾನು ಹೇಳ್ತಿರೋ ಸತ್ಯ ಘಟನೆ ಪ್ರಿಯರೇ, ಯಾವುದೋ ಕತೆ ಅಲ್ಲ. ನೀವು ಯೂಟ್ಯೂಬಲ್ಲಿ ಸ್ಕಾಟ್ ಬಗ್ಗೆ ಓದ್ರಿ, ಭಯಂಕರವಾದಂಥ ಸ್ಟೋರಿ. ಅವನು ದೇವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಾನೆ, ದೇವರೇ ನನ್ನ ಕುಟುಂಬವನ್ನೇನು ರಕ್ಷಿಸಿದೆಯಲ್ಲ, ಸಾಯ್ಬೇಕಾಗಿತ್ತು ಆದರೆ ನನ್ನ ಕುಟುಂಬವನ್ನು ರಕ್ಷಿಸಿದಿ. ದೇವರನ್ನು ಕೊಂಡಾಡ್ತಾನೆ ಅವನು, ದೇವರನ್ನ ಎಷ್ಟು ಹೊಗಳ್ತಾನೆ. ಯಾಕೆ? ಆತನ ಪ್ರೀತಿಸೋರಿದ್ದಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದೇ. ಅವನ ಟಿಕೆಟ್ ಹಣ ಲಾಸ್ ಆಯಿತು, ಮಗನಿಗೆ 7 ದಿವಸ ಇಂಜೆಕ್ಷನ್ ತಗೊಳ್ಬೇಕಾಯಿತು. ಇವೆಲ್ಲ ನೋಡುವಾಗ ಕೆಟ್ಟ ಪರಿಸ್ಥಿತಿಗಳು, ಬಟ್ ದೇವರು ಅದನ್ನು ಒಳ್ಳೆಯದಾಗಿ ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ನಂಬುದವರು ಮಾತ್ರ ಆಮೇನ್ ಎಂಬುದಾಗಿ. ಸಂತೋಷ ಆಗಲಿಲ್ವಾ? ನಿಮ್ಮನ್ನು ದೇವರು ಪ್ರೀತಿಸ್ತಾರ್ರಿ. ನಿಮ್ಗೆ ಅನ್ನಿಸ್ಬೋದು, ಏನು ಪಾಸ್ಟರ್ ನೀವು ಹೇಳ್ತೀರಿ, ಪರಿಸ್ಥಿತಿ ನೋಡಿದರೆ ಭಯಂಕರವಾಗಿದೆ, ಎಲ್ಲಿ ನೋಡಿದ್ರೂ ಕಷ್ಟ ಸಮಸ್ಯೆ ಇದೇ ನಮ್ಮ ಜೀವಿತದಲ್ಲಿದೆ ಎಂಬುದಾಗಿ ಹೇಳ್ಬೋದು. ಆದರೆ ದೇವರು ಎಲ್ಲವನ್ನು ನೋಡ್ತಾ ಇದ್ದಾನೆ. ದೇವರಿಗೆಲ್ಲ ಗೊತ್ತು ಪ್ರಿಯರೇ. ದೇವರು ಅದನ್ನು ಒಳ್ಳೆಯದಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ಇವತ್ತು ನಾನು ಜಸ್ಟ್ ಕೆಲವು ವಿಷಯಗಳು ನಿಮ್ಗೆ ಹೇಳಲಿಕ್ಕೆ ಹೇಳ್ತೇನೆ. 2ನೇ ಅರಸರ ಪುಸ್ತಕಕ್ಕೆ ನಾವು ಬರೋಣ. ದ ಬುಕ್ ಆಫ್ 2 ಕಿಂಗ್ಸ್. 2ನೇ ಅರಸ ಪುಸ್ತಕ ಎಲ್ಲಿ ಬರ್ತದೆ? 1ನೇ ವರ್ಷ ಆದಮೇಲೆ ಬರ್ತದೆ, ಹೌದಾ? ತೆಗೀರಿ, 1 ಕಿಂಗ್. ಸೊ ಇಲ್ಲಿ 4ನೇ ಅಧ್ಯಾಯಕ್ಕೆ ನೀವು ಬರುವಾಗ ಇಲ್ಲಿ ಒಂದು ಸ್ಟೋರಿ ಇದೆ. ಓಕೆ, ಆ ಸ್ಟೋರಿ ಬಗ್ಗೆ ನಾನು ಜಸ್ಟ್ ನಿಮ್ಗೆ ಹೇಳ್ತೇನೆ. ಇಲ್ಲಿ ಒಬ್ಬ ವಿಧವೆ ಬಗ್ಗೆ ಬರೆಯಲ್ಪಟ್ಟಿದೆ ಈ ಸ್ಟೋರಿಯಲ್ಲಿ. ಈ ವಿಧವೆಗೆ ಆತನ ಗಂಡನು, ಆತನು ಒಬ್ಬ ಪ್ರವಾದಿ ಮಂಡಳಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ. ಆದರೆ ಈತನು ಬಹಳಷ್ಟು ಸಾಲ ಮಾಡಿರ್ತಾನೆ. ಏನು ಮಾಡಿರ್ತಾನೆ? ಈಗ ಈ ಸ್ತ್ರೀಯ ಗಂಡ ಸುಮಾರು ಸಾಲವನ್ನು ಮಾಡಿ ಸತ್ತೋಗ್ತಾನೆ. ಈಗ ಗಂಡನು ಮಾಡಿದ ಸಾಲ ತೀರಿಸುವಂತ ಜವಾಬ್ದಾರಿ ಇವಳ ಮೇಲೆ ಬೀಳ್ತದೆ. ಆದರೆ ಇವಳಿಗೆ ಕೆಲಸ ಇಲ್ಲ, ಕಷ್ಟ. ಸಾಲ ಎಲ್ಲಿ ತೀರಿಸ್ಬೇಕ್ರಿ? ಸಾಲ ಇವಳಿಗೆ ತೀರ್ಸಕ್ಕೆ ಆಗದೆ ಇರೋದ್ರಿಂದ ಇವರಿಗಿರುವಂಥ ಗಂಡು ಮಕ್ಕಳನ್ನು ಅವ್ರು ಹಿಡ್ಕೊಂಡು ಹೋಗ್ತಾರೆ. ಎದಕ್ಕೆ?
ಕೆಲಸ ಮಾಡಿಸ್ಲಿಕ್ಕೆ. ಯಾಕೆ? ಸಾಲ ಮಾಡಿದಾನೆ, ಸಾಲ ತೀರೋ ತನಕ ಇವು ಮಕ್ಕಳೇನು ಮಾಡ್ಬೇಕೀಗ? ಒತ್ತೆ ಹಾಳಾಗಿ ಕೆಲಸ ಮಾಡಬೇಕು. ಇಂಥ ಒಂದು ಪರಿಸ್ಥಿತಿ ಬರುವಂಥ ಸಿಚುವೇಶನ್ ನಾವು ನೋಡ್ತೇವೆ. ಅರ್ಥ ಮಾಡ್ಕೊಡ್ರಿ, ಯಾಕೆ ಈ ಪರಿಸ್ಥಿತಿಗಳು ಬಂತು? ಕಾರಣ ಗಂಡ ಮಾಡಿದ ಸಾಲ. ಈಗ ಇವಳು ಏನಾಗಿದ್ದಾಳೆ? ಸಾಲದಲ್ಲಿ ಬಿದ್ದಿದ್ದಾಳೆ. ಆದರೆ ಒಂದನ್ನು ನಾವು ನೋಡ್ತೇವೆ, ಇವಳಿಗೆ ಸಾಲ ಬಂದಾಗ ಸಾಮಾನ್ಯವಾಗಿ ಮಾಡುವಂಥ ಸ್ತ್ರೀಯರು ಮಾಡುವ ಕೆಲಸ ಏನು ಹೇಳ್ರಿ? ಸಾಲ ಹೆಚ್ಚಾದಾಗ ಸಾಮಾನ್ಯವಾಗಿ ಸ್ತ್ರೀಯರು ಮಾಡೋದು ಕೆಲಸ ಏನು? ನೀವು ಕೇಳ್ತೇನೆ, ನಿಮಗೆ ಸಾಲ ಹೆಚ್ಚಾದಾಗ ನೀವು ಮಾಡುವಂಥ ಕೆಲಸ ಏನು? ಹಲೋ, ಮಾತಾಡ್ರಿ. ಇಲ್ಲೇ ಇದ್ದೀರಾ? ಜೀವಂತವಾಗಿದ್ದೀರಾ? ಉಸಿರಾಡ್ತಾ ಇದ್ದೀರಾ? ಓಕೆ, ಉಸಿರಾಡಿದ್ರೆ ಹೇಳ್ರಿ, ಸಾಲ ಹೆಚ್ಚಾದಾಗ ಏನು ಮಾಡ್ತೀರಿ? ದುಃಖ ಪಡ್ತೀರಾ? ಓಕೆ, ಅದು ಸಾಮಾನ್ಯ. ಮತ್ತೆ ಖುಷಿ ಅಂಕರಿ ಯಾರಿಗೆ ಆಗುವುದಿಲ್ಲ. ಮತ್ತೆ ಏನ್ ಮಾಡ್ತೀರಿ ಹೇಳ್ರಿ? ಸಾಲ ಹೆಚ್ಚಾದಾಗ ನಮ್ಮ ಜನರು ಮಾಡೋದೇನು? ಅಳುದು ಮಾತ್ರ ಜಾಸ್ತಿ ಮಾಡ್ತಾರೆ, ಚಿಂತೆ ಮಾತ್ರ ಜಾಸ್ತಿ ಮಾಡ್ತಾರೆ. ಅದ್ರ ಜೊತೆಗೆ ಅವ್ರು ಮಾಡುವಂಥದ್ದು ಇನ್ನೊಂದೇನು ಗೊತ್ತಾ? ಮತ್ತೆ ಬೇರೆ ಕಡೆ ಸಾಲ ಮಾಡತ್ತಾರೆ. ಸಾಲ ಇದ್ರೂ ಮತ್ತೇನು ಮಾಡ್ತಾರೆ? ಮತ್ತೆ ಸಾಲ ಮಾಡಕ್ ಹೋಗ್ತಾರೆ. ಆದ್ರೆ ಈ ಸ್ತ್ರೀ ಸಾಲ ಹೆಚ್ಚಾದಾಗ ಮತ್ತೆ ಸಾಲ ಮಾಡಕ್ ಹೋಗ್ತಿಲ್ಲ, ಇನ್ನೊಬ್ಬರ ಕಡೆ ಮತ್ತೆ ಸಾಲ ಕೇಳಕ್ ಹೋಗ್ತಿಲ್ಲ, ಬ್ಯಾಂಕ್ ಕಳ್ತನ ಮಾಡಕ್ ಹೋಗ್ತಿಲ್ಲ. ಆದ್ರೆ ಇವಳು ದೈವ ಮನುಷ್ಯನ ಬಳಿಗೆ ಓಡೋಗ್ತಾಳೆ. ಇವತ್ತು ನಾನು ಹೇಳುತ್ತಿರುವುದೇನು, ನಿಮಗೆ ಸಾಲಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು ಇಕ್ಕಟ್ಟಾದದ್ದು ಇವಳ ಸ್ಥಿತಿ ಏನು? ಎಂತ ಬರೀ ಸಾಲ ಅಲ್ಲ, ಇವಳ ಪರಿಸ್ಥಿತಿ ಏನು? ಗಂಡ ಕಳ್ಕೊಂಡ್ರೆ ಒಂದು ಕಡೆ ಗಂಡ ಇಲ್ಲ, ಇನ್ನೊಂದು ಕಡೆ ಸಾಲ, ಇನ್ನೊಂದು ಕಡೆ ಮಕ್ಕಳು ಸಹ ಒತ್ತಾಳಾಗಿ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಇವಳ ಪರಿಸ್ಥಿತಿ ಏನಾಗಿದೆ? ಎಲ್ಲರೂ ಬಿಟ್ಟಂತ ಸ್ಥಿತಿ. ಇಂಥ ಸ್ಥಿತಿ ಇರುವಾಗ ಬಹಳ ಜನರು ಆತ್ಮಹತ್ಯೆ ಮಾಡಕ್ಕೆ ಹೋಗ್ತಾರೆ. ಬಹಳ ಜನರು ಇನ್ನೊಬ್ಬರಿಗೆ ಸಹಾಯ ಕೇಳಕ್ಕೆ ಹೋಗ್ತಾರೆ, ಅಯ್ಯೋ ನಮಗೇನಾರು ಮಾಡ್ರಿ. ಇಂಥ ಪರಿಸ್ಥಿತಿ ಆಗಿದೆ, ಜನರು ಕೈಕಾಲು ಹಿಡಿತಾರೆ. ಆದರೆ ಇವಳು ದೇವರ ಬಳಿಗೆ ಓಡೋಗ್ತಾಳೆ. ಇವಳು ದೈವ ಮನುಷ್ಯನ ಬಳಿಗೆ ಓಡೋಗ್ತಾಳೆ. ಹೋದ್ರಿ, ಏನ್ ಮಾಡಿದ್ರಿ? ಒಂದು ದಿವಸ ಬಂದು, ಓಕೆ, ಗೊತ್ತು. ಎಸ್, ಯಾರಿಗೆ ಮೊರೆ ಇಡ್ತಾಳೆ? ಪ್ರವಾದಿಗೆ. ಆಗಿನ ಟೈಮಲ್ಲಿ ದೇವರ ಕಡೆಗೆ ಹೋಗ್ಬೇಕಂದ್ರೆ ದೇವರು ಪ್ರವಾದಿಗಳನ್ನು ಈ ಲೋಕದಾಗ ಇಟ್ಟಿದ್ರು, ಪ್ರವಾದಿಗಳ ಬಳಿಗೆ ಓಡ್ತಿದ್ರು. ನೇರವಾಗಿ ದೇವರ ಸಂಗಡ ಮಾತನಾಡುವ ಧೈರ್ಯ ಇರ್ತಿರ್ಲಿಲ್ಲ. ಅದೇ ರೀತಿಯಾಗಿ ಇವತ್ತು ಜನರು ಇದರಿಂದ ಕಲಿಬೇಕಾಗಿದ್ದೇನೆಂದ್ರೆ, ಸಮಸ್ಯೆಗಳು ಬರುವಾಗ ದೇವರ ಕಡೆಗೆ ಓಡೋಗ್ರಿ. ಹಲೋ, ಇಕ್ಕಟ್ಟುಗಳು ಬರುವಾಗ, ನಿನ್ನ ಜೀವಿತದಲ್ಲಿ ಅಸಾಧ್ಯವಾದಂಥ ಪರಿಸ್ಥಿತಿಗಳು ಬರುವಾಗ, ನಿನ್ನಿಂದ ಬಗೆಹರಿಸಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಬರುವಾಗ ಎಲ್ಲಿ ಓಡೋಗು? ಹಲೋ, ಎಲ್ಲಿ ಓಡೋಗು? ದೇವರ ಬಳಿಗೆ ಬರೋದು ಕಲೀರಿ. ಇವತ್ತು ಸಭೆಯಲ್ಲಿ ಜನ ಬರುವುದಿಲ್ಲ, ಭಯಂಕರ ಸಮಸ್ಯೆ ಇದೆ ಕುಟುಂಬದಲ್ಲಿ, ದೇವರ ಬಳಿಗೆ ಬರುವುದಿಲ್ಲ, ಚಿಂತೆ ಮಾಡ್ತಾ ಮನೇಲಿ ಕೂತ್ಕೊಳ್ತಾರೆ. ನಾನು ಹೇಳ್ತಿರೋದು ನನ್ನ ಬಳಿಗೆ ಬಾ ಅಂತ ಹೇಳ್ತಾ ಇಲ್ಲ ನಾನು. ದೇವರ ಬಳಿಗೆ ಬರ್ರಿ, ದೇವರ ಪಾದವನ್ನು ಹಿಡೀರಿ. ಹಣ್ಣಳಿಗೆ ದುಃಖ ಆದಾಗ, ಕಷ್ಟಗಳು ಬರುವಾಗ, ಪೆನಿನ್ನಳು ಪದೇ 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 ಅವಳನ್ನು ಹಿಂಸಿಸುವಾಗ ಅವಳು ಮನುಷ್ಯರ ಬಳಿಗೆ ಓಡೋಗ್ಲಿಲ್ಲ. ಇವಳಿಗೆ ಪಾಠ ಕಲಿಸೋನಂತ ಓಡೋಗ್ಲಿಲ್ಲ. ಮಕ್ಕಳಿಲ್ಲದೆ ಬಂಜೆ ಆಗಿರುವಾಗ ಅವಳು ಓಡೋಗಿದ್ದು ದೇವರ ಬಳಿಗೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ? ದೇವರ ಬಳಿಗೆ ಬರ್ರಿ, ಪ್ರಾರ್ಥಿಸ್ರಿ. ನಿಮ್ಮ ಲೈಫಲ್ಲಿ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಪರಿಹಾರ ದೇವರೊಬ್ಬನೇ. ರಾತ್ರಿ ದೇವರ ಸನ್ನಿಧಾನದಲ್ಲಿ ಬಂದು ಕೂತ್ಕೊಡ್ರಿ, ಮಧ್ಯರಾತ್ರಿಯಲ್ಲಿ ಬಂದು ಪ್ರಾರ್ಥಿಸ್ರಿ. ರಾತ್ರಿ ಪ್ರಾರ್ಥನೆ ಇರ್ತದೆ, ಬರ್ರಿ. ನೋ ಪಾಸ್ಟರ್, ಇವತ್ತು ನಿದ್ರೆ ಮಾಡ್ತೇವೆ, ನಾಳೆ ಅದರ ಮನುಷ್ಯರ ಕೈಕಾಲು ಹಿಡಿತೇವೆ. ನಾನು ಹೇಳ್ತೀನಿ, ಲೈಫ್ ಲಾಂಗ್ ನೀವು ಅದೇ ಸಮಸ್ಯೆಯಲ್ಲಿ ಇರ್ತೀರಿ. ನಿಮ್ಮ ಜೀವಿತದಲ್ಲಿ ಪರಿಹಾರ ಬೇಕಂದ್ರೆ ದೇವರ ಬಳಿಗೆ ಬರ್ರಿ. ಅಲ್ಲಿ ಓಡಬೇಡ್ರಿ. ಪ್ರಾಬ್ಲಮ್ಸ್ಗಳು ಹೆಚ್ಚಾದಾಗ ಅಲ್ಲಿ ಇಲ್ಲಿ ಅಂತ ಮನುಷ್ಯರ ಬಳಿ ಓಡಬೇಡ್ರಿ, ದೇವರ ಬಳಿಗೆ ಬರ್ರಿ. ಪಕ್ಕದವ್ರಿಗೆ ಹೇಳ್ರಿ, ದೇವರ ಬಳಿಗೆ ಓಡಿ ಬಾ,
ದೇವರ ಬಳಿಗೆ ಓಡಿ ಬಾ. ಓಕೆ, 2ನೇ ವಚನಕ್ಕೆ ಬರೋಣ. ಈಗ 2ನೇ ವಚನ ಓದೋಣ. ಸಿ, ಪ್ರಾಬ್ಲಮ್ ಬಂದು ಹೇಳ್ದಿ. ಏನು ಹೇಳ್ತಾ ಇದ್ದಾಳೆ? ಪ್ರಾಬ್ಲಮ್ ಹೇಳಿದಿ, ಬಟ್ ಪ್ರಾಬ್ಲಮ್ ಆಯ್ತೀಗ, ಸೊಲ್ಯೂಷನ್ ಏನು? ಹಲೋ, ಈಗ ಇವಳು ಬಂದು ಸಮಸ್ಯೆ ಹೇಳ್ತಾ ಇದ್ದಾಳೆ, ಆದರೆ ಎಲೀಷ ಏನು ಕೇಳ್ತಾ ಇದ್ದಾನೆ? ನಾನು ನಿನಗೇನು ಮಾಡಬೇಕು? ಅರ್ಥ ಏನು? ನಿನಗೇನು ಬೇಕು? ಹಲೋ, ಏನಿದು ಅರ್ಥ? ನಿನಗೆ ಏನು ಬೇಕು? ಕರೆಕ್ಟ್, ಅರ್ಥ ಆಯ್ತು ನನಗೆ. ನಿನ್ನ ಸಮಸ್ಯೆ ಇದೆ, ಆದ್ರೆ ಅರ್ಥ ಏನು ಗೊತ್ತಾ? ಸಮಸ್ಯೆ ಬಗ್ಗೆನೇ ಹೆಚ್ಚು ಮಾತಾಡಬೇಡ, ಪರಿಹಾರದ ಬಗ್ಗೆ ಮಾತಾಡು. ಹೇಳು, ನಿನಗೇನು ಬೇಕು? ಸಮಸ್ಯೆ ಏನು ಗೊತ್ತಾ? ಪರಿಹಾರ ಬಗ್ಗೆ ಮಾತಾಡೋದಿಲ್ಲ, ಬರೇ ಸಮಸ್ಯೆ ಬಗ್ಗೆ ಜಾಸ್ತಿ ಮಾತಾಡ್ತೇವೆ. ಇದು ಹಿಂಗಿದೆ, ಹಂಗಿದೆ. ದೇವ್ರ ಬಳಿಗೆ ಬಂದು ಕೂಡ ನಿನ್ನ ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನ ಸಮಸ್ಯೆ ದೇವ್ರಿಗೆ ಗೊತ್ತಿದೆ. ನಿನ್ನ ಕೆಲಸ, ನಿನಗೇನು ಬೇಕು ಹೇಳು. ಬರೇ ಸಮಸ್ಯೆ ಬಗ್ಗೆ ಹೇಳು ದೇವ್ರಿಗೆ ಇಷ್ಟ ಇಲ್ಲ. ಬಾರ್ತಲೋಮೆಯ ಬಂದ, ಅವನ ಸಮಸ್ಯೆ ಗೊತ್ತಿಲ್ವಾ? ಅವನು ಬಂದು ಸಮಸ್ಯೆನ ಹೇಳ್ತಾ ಇದ್ದಾನೆ. ದೇವ್ರು ಹೇಳಿದ್ರು, ನಾನು ಹಿಂಗೆ ಏನು ಮಾಡ್ಬೇಕು ಅದೇ ಹೇಳು, ನಿನಗೇನು ಬೇಕು ಅದು ಹೇಳು. ನಮ್ಮ ಸಮಸ್ಯೆ ಏನು ಗೊತ್ತಾ? ಪರಿಹಾರದ ಬಗ್ಗೆ ಮಾತಾಡೋದಿಲ್ಲ, ಸಮಸ್ಯೆ ಬಗ್ಗೆ ಜಾಸ್ತಿ ಮಾತಾಡ್ತೇವೆ. ಪರಿಹಾರದ ಬಗ್ಗೆ ಎಲ್ಲಿ ತನಕ ನೀನು ಮಾತಾಡೋದಿಲ್ಲ, ನಿನಗೇನು ಬೇಕಂತ ನೀನು ದೇವರಿಗೆ ಹೇಳೋದಿಲ್ಲ, ನಿನಗೇನು ಬೇಕೆಂಬುದಾಗಿ ನಂಬಿಕೆಯಿಂದ ಮಾತಾಡೋದಿಲ್ಲ, ಅಲ್ಲಿ ತನಕ ಅದು ನಿನಗೆ ಸಿಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ದಿವಸ PG ವರ್ಗೀಸ್ ಅಂಕಲ್ ಜೊತೆಗೆ ನಾನು ಮಾತಾಡ್ತಿದ್ದೆ. ಅವರು ಶಿವಮೊಗ್ಗ, ಉಡುಪಿಗೆ ಬರ್ತಾ ಇದ್ದಾರೆ. ಫೋನ್ ಮಾಡಿದ್ರು, ಇಂಥ ದಿವಸ ನಾನು ಬರ್ತೇನೆ, ನೀನು ಬಾ ಅಂತ. ಹಾಗೆ ಮಾತಾಡ್ತಿರುವಾಗ ಅವರ ಸ್ಟೋರಿ ಹೇಳ್ತಿದ್ರು, ನಂಬಿಕೆ ಬಗ್ಗೆ. ಅವರಿಗೆ 5 ಜನ ಮಕ್ಕಳು. ಎಷ್ಟು? 5 ಜನ ಮಕ್ಕಳು. ಅದರಲ್ಲಿ ಕಡೇದ ಒಬ್ಬ ಮಗಳು, ಅವಳು ಹುಟ್ಟುತ್ತಾ ಅಂಗವಿಕಲ, ಅಂದರೆ ಅಂಗವಿಕಲ ಅನ್ನೋದಿಲ್ಲ, ಅದಕ್ಕೆ ಮಾನಸಿಕವಾದ ಮಗಳು. ಯಾವುದೇ ಬೆಳವಣಿಗೆ ಇಲ್ಲ, ಹೇಗೆ ನಡ್ಕೊಳ್ಬೇಕು ಗೊತ್ತಿಲ್ಲ, ಒಂಥರ ಮೆಂಟಲಿ ಇಲ್ನೆಸ್ ಆಗಿರುವಂಥ ಒಂದು ಮಗಳು ಹುಟ್ಟಿದ್ಲು. ಆ ಮಗಳಿಗೆ 3 ವರ್ಷ ಆಯ್ತಾಗ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸುವಂತ ಕರ್ಕೊಂಡು ಹೋದಾಗ ಸ್ಕೂಲವ್ರು ಹೇಳಿದ್ರು, ಈ ಮಗಳನ್ನು ನಾವು ತಗೊಳ್ಳೋದಿಲ್ಲ, ಈ ಮಗಳನ್ನು ಮಾನಸಿಕವಾದ ಸ್ಕೂಲ್ಗಳಿರ್ತದೆ, ಅಂಥ ಸ್ಕೂಲಿಗೆ ಅಡ್ಮಿಷನ್ ಮಾಡಂತ ಹೇಳ್ತಾರೆ. ಅವ್ರ ಸ್ವಂತ ಮಗಳ ಬಗ್ಗೆ ಹೇಳ್ತಾ ಇದ್ದೆ ನಾನು. ಆಗ ಪಂಜಾಬಲ್ಲಿದ್ದರು ಅವರು. ಆಗ ಅಂಥ ಸ್ಕೂಲ್ ಎಲ್ಲಿ ಇಲ್ಲ. ಆದರೆ ಇವ್ರಿಗೆ ತುಂಬ ಬೇಸರ ಆಯಿತು, ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಕೊಳ್ತಾ ಇಲ್ಲ. ಯಾಕೆಂದರೆ ಇವಳಿಗೆ ಏನು ಮಾಡ್ತಿದೆ ಏನು ಗೊತ್ತೇ ಆಗೋದಿಲ್ಲ. ಅಷ್ಟು ಮಾನಸಿಕವಾದಂಥ ಹುಡುಗಿ. ಡಾಕ್ಟರ್ ಹೇಳಿದ್ರು, ಇಂಥ ಮಗುವನ್ನು ನಾವು ತೊಗೊಳಕ್ಕಾಗೋದಿಲ್ಲ, ಇವಳು ನಾವು ನೋಡ್ಕೊಳಕ್ಕಾಗೋದಿಲ್ಲ. ಆ ಸ್ಕೂಲ್ ಅವರು ಮನೆಗೆ ಬಂದು ದೇವರು ಮುಂದೆ ಸನ್ನಿಧಾನದಲ್ಲಿ ಇಬ್ಬರು ಕೂತ್ಕೊಂಡು ತನ್ನ ಮಗಳ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತೆ ಬೆಳಗ್ಗೆದ್ದು ಒಂದು ರಿಕ್ವೆಸ್ಟ್ ಮಾಡಿಕೊಂಡ್ರು, ದಯಮಾಡಿ ನನ್ನ ಮಗಳನ್ನ ಹೇಗೆ ಸೇರಿಸ್ಕೊಳ್ಳಿ. ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಒಂದು ದಿವಸ ಹೇಳಿದ್ರೆ 1 ತಿಂಗಳು ಅವಕಾಶ ಕೊಡ್ತೇವೆ. ಏನು? 1 ಮಂತ್. ಒಂದು ವೇಳೆ ನಿಮ್ಮ ಮಗಳು 1 ಮಂತಲ್ಲಿ ಸ್ವಲ್ಪ ಸುಧಾರಿಸಿದರೆ ಈ ಮಗಳನ್ನು ನಾವು ಸೇರಿಸ್ಕೋತೇವೆ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಫಸ್ಟ್ ಡೇ ಬಿಟ್ಟು ಬಂದಾಗ ಆ ಮಗಳು ಬರೇ ಸ್ಕೂಲ್ ಹೋದ ತಕ್ಷಣ ಅಳುವುದೇ. ಅಳ್ತಾ ಇರುವಾಗ ಆ ಮಗಳು ಅಳುತ್ತಾ ಜೊಲ್ಲೆಲ್ಲ ಮೈ ಮೇಲೆ ಬಿದ್ದರೂ ಅವಳಿಗೆ ಅರಿವಿರ್ತಿರ್ಲಿಲ್ಲಂತೆ. ಗಲೀಜು ಮಾಡಿಕೊಂಡಾಗ ಇಡೀ ಊರಲ್ಲಿರೋ ನೊಣ ಎಲ್ಲ ಅವಳಿಗೆ ಮುಗ್ತಿತ್ತಂತೆ. ಅಷ್ಟು ನೋಡಲಿಕ್ಕೆ ಸರಿ ಇರ್ತಿಲ್ಲ. ಟೀಚರ್ಗಳೆಲ್ಲ ಗಲೀಜ್ತಿದ್ರು. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳಿಬಿಟ್ರು. ಆದರೆ ಇವರು ಬಂದು ಗಂಡ ಹೆಂಡತಿ ಇಬ್ಬರು ತಲೆ ಮೇಲೆ ಕೈ ಇಟ್ಟು, ನನ್ನ ಮಗಳಿಗೆ ದೇವರು ಒಳ್ಳೆಯದನ್ನು ಮಾಡ್ತಾಳೆ, ನನ್ನ ಮಗಳು ಒಳ್ಳೆಯವಳಾಗಿ ಬೆಳೀತಾಳೆ, ತಮಗೆ ಯಾವ ರೀತಿ ಮಗಳು ಆಗಬೇಕು ಅನ್ನೋದನ್ನು ಬಾಯಿಲಿ ಅರಿಕೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ಅವಾಗ 1 ಮಂತ್ ಅವಕಾಶ ಕೊಟ್ಟರು.
ಒಂದು ವೇಳೆ ನಿಮ್ಮ ಮಗಳು ಏನಾದರೂ ಸ್ಕೂಲಲ್ಲಿ ಹತ್ತರೆ ಅವಳನ್ನು ನಾವೇನು ಮಾಡ್ತೇವೆ, ಅವಳ ಹೆಸರನ್ನು ಸ್ಕೂಲಿಂದ ತೆಗೆದುಹಾಕ್ತೇವೆ, ಮತ್ತೆ ಅವಳಿಗೆ ಅಡ್ಮಿಷನ್ ಸಿಗೋದಿಲ್ಲ. ಇವರು ಅವಾಗ ಸೈಕಲಲ್ಲಿ ಮಗಳನ್ನು ಮುಂದೆ ಕುಂಡ್ರಿಸ್ಕೊಂಡು ಸ್ಕೂಲಲ್ಲಿ ಹೋಗ್ತಾ ಇದ್ರಂತೆ. ಮೈಂಡಲ್ಲಿ ಆಲೋಚನೆ ಬರ್ತದಂತೆ, ಇವತ್ತು ನಿನ್ನ ಮಗಳೇ ಅಳ್ತಾಳೆ, ನಿನ್ನ ಮಗಳನ್ನು ಸ್ಕೂಲಿಂದ ತೆಗಿತಾರೆ. ಆದರೆ ಹೃದಯ ಹೇಳ್ತಿತ್ತಂತೆ, ಇವತ್ತು ನಿನ್ನ ಮಗಳು ಅಳೋದಿಲ್ಲ, ಅವಳು ಸ್ಕೂಲಲ್ಲಿ ಕುಂಡಿರ್ತಾಳೆ. ತಲೆಯಲ್ಲಿ ಹೇಳ್ತಾ ಇತ್ತಂತೆ, ನಿನ್ನ ಮಗಳು ಅಳ್ತಾಳೆ, ಸ್ಕೂಲಿಂದ ತೆಗಿತಾರೆ. ಆದರೆ ನಂಬಿಕೆ ಹೇಳ್ತಾ ಇತ್ತಂತೆ, ಇಲ್ಲ, ನಿನ್ನ ಮಗಳು ಅಳೋದಿಲ್ಲ, ಅವಳು ಸ್ಕೂಲಲ್ಲಿ ಇರ್ತಾಳೆ. ಎರಡರ ಮಧ್ಯದಲ್ಲಿ ಹೋರಾಟಿಸುವಾಗ, ಅದೇ ಹೋರಾಟದಲ್ಲೇ ಹೋದಾಗ ನಂಬಿಕೆ ಮಾತು ಕೇಳಿದ್ರಂತವ್ರು. ನಂಬಿಕೆ ಮಾತು ಕೇಳಿ ಬಾಯಿಂದ ಹೇಳಿದ್ರಂತೆ, ಇವತ್ತು ನನ್ನ ಮಗಳು ಅಳೋದಿಲ್ಲ, ಇವತ್ತು ನನ್ನ ಮಗಳು ಅಳೋದಿಲ್ಲ. ಅರ್ಥ ಮಾಡ್ಕೊಂಡು ನಾನು ಏನು ಹೇಳ್ತಾ ಇದ್ದೇನೆ, ನಿನಗೇನು ಬೇಕು ಅದನ್ನು ನೀನು ಹೇಳಕ್ಕೆ ಸ್ಟಾರ್ಟ್ ಮಾಡು. ನಿನಗೇನು ಬೇಕು ನಿನ್ನ ಬಾಯಿಂದ ಅರಿಕೆ ಮಾಡ್ಲಿಕ್ಕೆ ಪ್ರಾರಂಭಿಸು. ಅವಳು ಸ್ಕೂಲಿಗೆ ಸೈಕಲಿಂದ ಇಳಿದ ತಕ್ಷಣ, ಸ್ಕೂಲ್ ಗೇಟಿಗೆ ಹೋದ ತಕ್ಷಣ ತಂದೆ ನೋಡಿ ನಗುತ್ತಾ ಡ್ಯಾಡಿಗೆ ಬಾಯಿ ಮಾಡಿ ಹೇಳಿದ್ಲಂತೆ, ಮಧ್ಯಾಹ್ನ ಬೇಗ ಬಾ ಡ್ಯಾಡಿ ಅಂತ. ಯಾವತ್ತೂ ಮಾತಾಡದಿರೋಳು ಅವತ್ತು ಹೇಳಿದ್ಲಂತೆ, ಬೇಗ ಬಾ ಡ್ಯಾಡಿ. ಅವಾಗ ಅವಳು ಅಳ್ಳಿಲ್ಲ. 3 ತಿಂಗಳಾದಮೇಲೆ ಪ್ರೋಗ್ರೆಸ್ ರಿಪೋರ್ಟ್ ಬಂತಂತೆ ಸ್ಕೂಲ್ದಿಂದ. 50 ಜನ ಸ್ಟೂಡೆಂಟ್ ಇದ್ರಂತೆ. ಎಷ್ಟು ಜನ? 50 ಜನ ಸ್ಟೂಡೆಂಟ್ ಇದ್ದಾಗ ಇವರ ಮಗಳು 50ನೇ ಪ್ಲೇಸಲ್ಲಿದ್ದಾಳೆ. ಎಷ್ಟನೇ ಪ್ಲೇಸಲ್ಲಿ? 50ನೇ ಪ್ಲೇಸಲ್ಲಿ. ಮ್ಯಾಥ್ಸ್ 0, ಇಂಗ್ಲೀಷ್ 0, ಹಿಂದಿ 0, ಎಲ್ಲ 0 ಅಂತೆ ಪ್ರೋಗ್ರೆಸ್ ರಿಪೋರ್ಟ್. ಮತ್ತೆ 1 ವರ್ಷ ಆದಮೇಲೆ ಪ್ರೋಗ್ರೆಸ್ ಕಾರ್ಡ್ ಅವ್ರ ಕೈಯಾಗ ಕೊಟ್ಕೊಳ್ಳಿ, ಇವ್ರು ಕುಣ್ಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತ. ಅದನ್ನು ನೋಡಿ ಯಾರು? ಪೇಜಿಯವರಿಗೆ ಸಂಕಲ್ಲು ಆ ಪ್ರೋಗ್ರೆಸ್ ರಿಪೋರ್ಟ್ ನೋಡಿ ಕುಣಿಲಿಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಆಗ ಅವ್ರ ಜೊತೆಗೆ ಒಬ್ಬ ಸೇವಕ ಪಾಸ್ಟರ್ ಕೆಲಸ ಮಾಡಿ ಅವರು ಸೇವೆ ಮಾಡುವಂಥವ್ನು ಕೇಳಿದಂತೆ, ನಿಮ್ಮ ಮಗಳು ರ್ಯಾಂಕ್ ಬಂದ್ಲಾ ಅಂತ. ಅವ್ರು ಹೇಳಿದ್ಲು, ಇಲ್ಲ, ನನ್ನ ಮಗಳು 49ನೇ ಪ್ಲೇಸಿಗೆ ಬಂದ್ಲು ಅಂತ. ಏನ್ರಿ, ಮತ್ತ್ಯಾಕೆ ಕುಣಿತಾ ಇದ್ದೀರಿ ಅಂದ್ರಂತವ್ರು. 49ನೇ ಪ್ಲೇಸಿಗೆ ಬಂದ್ರೆ ಯಾಕೆ ಕುಣಿತಾ ಇದ್ದೀರಿ? ಅವಾಗ ಹೇಳಿದ್ರಂತೆ, ನನ್ನ ಮಗಳು 50ನೇ ಪ್ಲೇಸಲ್ಲಿದ್ಲು, ಈಗ 1% ಅವಳು ಇಂಪ್ರೂವ್ ಆಗಿದ್ದಾಳೆ. 49th ರ್ಯಾಂಕ್ ಬಂದಾಗ ಕುಣಿತಾ ಇದ್ದಾರೆ, ಈಗ 1% ಮೇಲೆ ಬಂದಿದ್ದಾಳೆ. 2 ವರ್ಷ ಆಯಿತು, 47ಕ್ಕೆ ಬಂದ್ಲು. ಮತ್ತೆ 2 ವರ್ಷ ಆಯಿತು, 43ನೇ ರ್ಯಾಂಕಿಗೆ ಬಂದ್ಲು. ಹಲೋ, ಅರ್ಥ ಆಗ್ತದೆ ನಾನು ಹೇಳಿದ್ದು ನಿಮಗೆ? 5th ಸ್ಟ್ಯಾಂಡರ್ಡ್, 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್ ರ್ಯಾಂಕಲ್ಲಿ ಹೆಚ್ಚಾಗ್ತಾ ಇದೆ. 43, 38, 39. ಸೆಕೆಂಡ್ ಇಯರ್ ರಿಸಲ್ಟ್ ಬಂತು, ಇಡೀ ಸ್ಕೂಲಿಗೆ ಟಾಪ್, ಫಸ್ಟ್ ರ್ಯಾಂಕ್. ಸ್ಕೂಲಿಗೆ ಟಾಪ್. 12ನೇ PUC ಸೆಕೆಂಡ್ ಇಯರ್ಗೆ ಇಡೀ ಕಾಲೇಜಿಗೆ ಟಾಪ್ ಬಂದ್ಲು, ಫಸ್ಟ್ ರ್ಯಾಂಕ್. ಎಲ್ಲಿದ್ಲು? ಸೆಕೆಂಡ್ ಇಯರ್ ಜೀವಿತವನ್ನು ಬದಲಾಯಿಸುವಂಥ ಹಂತ. ಆ ಹಂತದಲ್ಲಿ ಅವಳು ಫಸ್ಟ್ ರ್ಯಾಂಕ್, ಇಡೀ ಕಾಲೇಜಿಗೆ ಟಾಪ್. ಹೆಂಗೆ? ನಂಬಿಕೆ. ಅವರು ತನ್ನ ಮಗಳಿಗೆ ಏನು ಆಗಬೇಕಾಗಿತ್ತೋ ಅದನ್ನು ಹೇಳ್ತಾ ಇದ್ರು. ಸಮಯ ತಗೊಳ್ತದೆ ಪ್ರಿಯರೇ, ಆದರೆ ಏನು ಆಗಬೇಕಂತಿದ್ರು ಅದು ಆಯಿತು. ಇವತ್ತಿಲ್ಲಿ ಏನು ಹೇಳ್ತಾ ಇದ್ದಾನೆ, ನಿನ್ನ ಸಮಸ್ಯೆ ಇದೆ ಭಾಳ, ಬಟ್ ಸಮಸ್ಯೆ ಬಗ್ಗೆ ನಂಗೆ ಹೇಳ್ಬೇಡ, ನಿನಗೇನು ಬೇಕು ಹೇಳೋ. ನಿಮಗೇನು ಬೇಕು? ಇವತ್ತು ಸಮಸ್ಯೆನೇ ದೊಡ್ಡ ಬೆಟ್ಟವನ್ನಾಗಿ ಮಾಡಿಡ್ತೇವೆ, ಸಮಸ್ಯೆ ಬಗ್ಗೆ ಹೆಚ್ಚು ಮಾತಾಡ್ತೇವೆ. ಬಟ್ ದೇವ್ರು ಹೇಳ್ತಾರೆ, ಸಮಸ್ಯೆ ಬಗ್ಗೆ ಮಾತಾಡಬೇಡ, ಸೊಲ್ಯೂಷನ್ ಬಗ್ಗೆ ಮಾತಾಡು, ಪರಿಹಾರದ ಬಗ್ಗೆ ಮಾತಾಡು. ನಿನಗೆ ಏನು ಬೇಕು ದೇವರಿಗೆ ತಿಳಿಸು. ನಿನಗೆ ಬೇಕು ಏನು ಬೇಕು. ಇನ್ನೊಬ್ಬರು ಸ್ಟೋರಿ ಹೇಳ್ತೇನೆ, ರಿಯಲ್ ಸ್ಟೋರೀಸ್. ಕರ್ಟ್ ವಾರ್ನರ್, ಎಷ್ಟು ಜನರಿಗೆ ಗೊತ್ತಿಲ್ಲ ನನಗೆ. ಮನೆಗೆ ಹೋಗಿ ಓಪನ್ ಮಾಡ್ರಿ ಗೂಗಲ್, ಕರ್ಟ್ ವಾರ್ನರ್, KURT, ಕರ್ಟ್ ವಾರ್ನರ್, ಅಮೆರಿಕದ ಹುಡುಗ. ಈತನ ತಂದೆ ತಾಯಿಗಳಿಗೆ ಒಬ್ಬನೇ ಮಗ. ಈತನ ಜೀವಿತದಲ್ಲಿ ಈತನ ತಂದೆ ತಾಯಿ ಈತನ ತುಂಬ ಪ್ರೀತಿಸ್ತಾ ಇದ್ರು, ಆದರೆ ತಾಯಿ ಬಹಳ ದೇವರನ್ನ ಪ್ರೀತಿಸ್ತಾ ಇದ್ಲು. ತಂದೆ ತಾಯಿಗೆ ಡೈವರ್ಸ್ ಆಗ್ತದೆ. ತಾಯಿ ಮಗನನ್ನು ಸಾಕ್ಲಿಕ್ಕೆ ಪ್ರಾರಂಭಿಸ್ತಾಳೆ.
ತುಂಬ ಪ್ರೀತಿಸ್ತಾಳೆ ದೇವರನ್ನ, ಮಗನನ್ನ. ಈ ಮನುಷ್ಯನಿಗೊಂದು ಕನಸಿತ್ತು. ಏನು ಗೊತ್ತಾ? ಏನು ಕನಸಿತ್ತು ಗೊತ್ತಾ? ಅಮೆರಿಕದಲ್ಲಿ NFL ಫುಟ್ಬಾಲ್ ಅಂತ ಇರ್ತದೆ. ಭಾಳ ಜನ ಕೇಳಿರ್ಬೋದು, ನ್ಯಾಷನಲ್ ಫುಟ್ಬಾಲ್ ಲೀಗ್. ಅಮೆರಿಕದಲ್ಲೇ, ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಎಷ್ಟು ಹುಚ್ಚೋ ಅಷ್ಟು ಅಮೆರಿಕದಲ್ಲಿ ನ್ಯಾಷನಲ್ ಫುಟ್ಬಾಲ್ ಅಂದರೆ ಕೈಲೇ ಆಡುವಂಥ ಫುಟ್ಬಾಲ್, ಕಾಲೇಲಲ್ಲ. ಹೆಂಗೆ ಹಿಡ್ಕೊಂಡು ಹೋಗ್ತಾರೆ ಗೊತ್ತಾ? ಆ ಫುಟ್ಬಾಲ್ ಲೀಗಲ್ಲಿ ಆಡುವಂಥ ಕನಸು ಇವನಿಗೆ. ಅದು ಯಾವಾಗ ಸೆಲೆಕ್ಷನ್ ಆಗ್ತದೆ ಅಂದರೆ 17-16 ವರ್ಷದಲ್ಲಿ ಸೆಲೆಕ್ಷನ್ ಆಗ್ತದೆ. ಈತನು ತುಂಬ ಪ್ರಯಾಸ ಪಟ್ಟು ಸೆಲೆಕ್ಷನ್ ಆಗ್ಲಿಕ್ಕೆ ಹೋಗ್ತಾನೆ, ಆದರೆ ಇವನು ಸೆಲೆಕ್ಷನ್ ಆಗೋದಿಲ್ಲ ರೀ. 16 ವರ್ಷ ಸೆಲೆಕ್ಷನ್ ಆಗಲಿಲ್ಲ, 17 ವರ್ಷಕ್ಕೆ ಆಗಲಿಲ್ಲ, 18ನೇ ವರ್ಷಕ್ಕೂ ಆಗಲಿಲ್ಲ, 19 ವರ್ಷಕ್ಕೂ ಆಗಲಿಲ್ಲ. ಕಡೆಗೆ 20 ವರ್ಷ ಆಯಿತು, ಆಗಲಿಲ್ಲ. ಜನ ಹೇಳಿದ್ರು, ನಿನ್ನ NFL ಕರಿಯರ್ ಮುಗೀತು, ನಿನ್ನನ್ನು ಮತ್ತೆ ಆಯ್ಕೆ ಮಾಡೋದಿಲ್ಲ. ಆದರೆ ಈ ಮನುಷ್ಯ ಸತತವಾಗಿ ಪ್ರಯತ್ನ ಪಟ್ಟ. 22 ವರ್ಷ, 23 ವರ್ಷ, 24 ವರ್ಷ, 25 ವರ್ಷ ಆದರೂ ಇವನನ್ನು ಸೆಲೆಕ್ಷನ್ ನಡೀತಾ ಇಲ್ಲ, ಇವನನ್ನು ಯಾರೂ ಕರೀತಾ ಇಲ್ಲ. ಅವಾಗ ಹೇಳಿದ್ರು, 25ನೇ ವರ್ಷಕ್ಕೆ ಇವನ ತಾಯಿ ಇವನಿಗೆ ಮದುವೆ ಮಾಡ್ತಾಳೆ. ಆದರೆ ಮದುವೆ ಆದಂಥ ಸ್ತ್ರೀ ಒಂದೇ ಹೇಳ್ತಾಳೆ, ನಾನು ತುಂಬ ದೇವರನ್ನು ಪ್ರೀತಿಸೋಳು, ನೀನು ದೇವರನ್ನು ಪ್ರೀತಿಸುವುದಾದರೆ ನಾನು ನಿನ್ನ ಜೊತೆ ಮದುವೆ ಆಗ್ತೇನೆ ಅಂತ ಹೇಳಿದ್ಲು. ಅವಳು ಹೇಳ್ತಾಳೆ, ನಿನಗಿಂತ ಹೆಚ್ಚು ನಾನು ದೇವರನ್ನು ಪ್ರೀತಿಸ್ತೇನೆ. ಸೊ ಇಬ್ಬರು ವಿವಾಹ ಆಗ್ತದೆ. ವಿವಾಹ ಆಯಿತು, 26 ವರ್ಷ ಆಯಿತು, 27 ವರ್ಷ ಆಯಿತು. ಈತನಿಗೆ ಕನಸು ನೆರವೇರಲಿಲ್ಲ. ಕಡೆಯದಾಗಿ ಒಂದು ಸೂಪರ್ ಮಾರ್ಕೆಟಲ್ಲಿ ರಾತ್ರಿ ಕೆಲಸ ಮಾಡಲಿಕ್ಕೆ ಹೋದ, ನೈಟ್ ಶಿಫ್ಟ್. ಡೇ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋದ. ತಿಳ್ಕೊಡ್ರಿ, 16 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದಾನೆ. ಕರ್ಟ್ ವಾರ್ನರ್ 27 ವರ್ಷ, 28 ವರ್ಷ, 29 ವರ್ಷ ಆಯಿತು. 29 ವರ್ಷದಾಗ ಯಾರು ಸೆಲೆಕ್ಟ್ ಮಾಡ್ತಾರೆ? ಕ್ರಿಕೆಟ್ ಆಡ್ಲಿಕ್ಕೆ ಎಷ್ಟು ಸ್ಟೆಮಿನಾ ಬೇಕು, ಅದ್ರ 2ರಷ್ಟು ಸ್ಟೆಮಿನಾ ಆ ಸ್ಪೋರ್ಟ್ಸ್ ಆಡ್ಲಿಕ್ಕೆ ಬೇಕು. ಯಾಕಂದ್ರೆ ಒಬ್ಬರನ್ನೊಬ್ಬರು ಗುದ್ದುತ್ತಾರೆ, ಬೀಳಿಸ್ತಾರೆ, ಓಡಬೇಕು, ಭಯಂಕರ ಸ್ಟೆಮಿನಾ ಬೇಕು. ಅಲ್ಲಿ ಆಯ್ಕೆ ಮಾಡಬೇಕಂದ್ರೆ 16ರಿಂದ 18 ವರ್ಷ ಮಕ್ಕಳನ್ನ ಆಯ್ಕೆ ಮಾಡ್ತಾರೆ, ಸ್ಟ್ರೆಂತ್ ಇದ್ದಾಗ. 31 ವರ್ಷ, 32 ವರ್ಷ ಆದಮೇಲೆ ರಿಟೈರ್ಡ್ ಅವರು, ಶರೀರದಲ್ಲಿ ಬಲ ಇಲ್ಲ ಅಂತ. ಈತನಿಗೆ 30 ವರ್ಷ ಆಯ್ತು ರೀ. 30 ವರ್ಷ ಆದರೂ ಆಯ್ಕೆ ಆಗಲಿಲ್ಲ ಇವನು. ಎಷ್ಟು ವರ್ಷ? 30 ಇಯರ್ಸ್. ಇಮ್ಯಾಜಿನ್ ಮಾಡ್ರಿ, ಎಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ, ಬಟ್ ಆಗಲಿಲ್ಲ. ಆದರೆ ದಿನ ಪ್ರಾಕ್ಟೀಸ್ ಬಿಡ್ತಾ ಇಲ್ಲ, ಹೋಗ್ತಾನೆ ಆಟ ಆಡ್ತಾನೆ, ಹೋಗ್ತಾನೆ ಆಟ ಆಡ್ತಾನೆ. 30ನೇ ವರ್ಷಕ್ಕೆ ಒಂದು ಕರೆ ಬರ್ತದೆ ಇವನಿಗೆ. ಏನು? NFL ಆಡ್ಲಿಕ್ಕೆ ಇಷ್ಟ ಇದೆಯಾ ಅಂತ. ಇವನು ಓಡೋಗ್ತಾನೆ, ಎಸ್ ನನಗೆ ಇಷ್ಟ ಅಂತ. ಆದರೆ ಇವನನ್ನು ಓಡೋಗ್ಲಿಕ್ಕೆ ಇಷ್ಟ ಆದಮೇಲೆ ಇವನನ್ನು ತಗೋತಾರೆ, ಆದರೆ ಇವನನ್ನು ಎಕ್ಸ್ಟ್ರಾ ಪ್ಲೇಯರ್ ಆಗಿ ಕುಂಡ್ರಿಸ್ಬಿಡ್ತಾರೆ, ಮತ್ತೆ ಕರ್ಕೊಳ್ಳೋದಿಲ್ಲ ಆಟ ಆಡ್ಲಿಕ್ಕೆ. 31 ವರ್ಷ ಆಯಿತು, 1 ವರ್ಷ ಎಕ್ಸ್ಟ್ರಾ ಪ್ಲೇಯರ್, ಆಟ ಆಡ್ತಿಲ್ಲ. 31 ಇಯರ್ಸ್ ಆಯ್ತು ರೀ, 31 ವರ್ಷ ಆಯ್ತು ಅವನಿಗೆ. ಅವನ ತಾಯಿ ಪ್ರಾರ್ಥಿಸೋಳು, ಹೆಂಡತಿ ಪ್ರಾರ್ಥಿಸೋಳು, ಇವನು ಪ್ರಾರ್ಥಿಸೋನು. ಆದರೆ ಇವನ ಜೀವಿತದಲ್ಲಿ ವಿಚಾರ ಮಾಡ್ರಿ, ನಿಮ್ಮ ಲೈಫಲ್ಲಿ 16 ವರ್ಷದಿಂದ 31 ವರ್ಷ ಮಟ್ಟ ಯಾವ ಕೆಲಸ ನಿಮ್ಮ ಕನಸು ನೆರವೇರದಿರುವಾಗ ನೀವೇನು ಮಾಡ್ತೀರಿ? ಏನು ಮಾಡ್ತೀರಿ? ದೇವರನ್ನೇ ಬಿಡ್ತೀರಿ, ದೇವರೇ ಇಲ್ಲ ಅಂತ ಬಿಟ್ಟು ಬಿಡ್ತೀರಿ. 16ನೇ ವರ್ಷದಿಂದ ಪ್ರಯತ್ನ, 13 ವರ್ಷ ಆಯ್ತು ರೀ ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅವನ ಲೈಫಲ್ಲಿ ಫೇಲ್ಯೂರ್. ಇವತ್ತು ನಮಗೆ 1 ವರ್ಷ ಕಾಯ್ಲಿಕ್ಕೆ ಇಷ್ಟ ಇಲ್ಲ, 2 ವರ್ಷ ಕಾಯ್ಲಿಕ್ಕೆ ಇಷ್ಟ ಇಲ್ಲ, ಎಲ್ಲ ಬೇಗ ಆಗಬೇಕು. ದೇವರೇನಾದರೂ ಉತ್ತರ ಕೊಡಲಿಲ್ಲ 1 ವರ್ಷದ ಅಂದ್ರೆ ಮುಗಿದು, ದೇವರೇ ಇಲ್ಲ. ದೇವರನ್ನೇ ದೂಷಿಸೋದು, ದೇವರನ್ನೇ ಬೈಯುವುದು. ಒಂದು ದಿವಸ ಮ್ಯಾಚ್ ಆಡ್ತಾ ಇರುವಾಗ ಅವರ ಮೇನ್ ಪ್ಲೇಯರ್ಗೆ ವೆಂಜರ್ಡ್ ಆಗ್ತಾನೆ. ಅವನ ಮೇನ್ ಪ್ಲೇಯರ್ ಕಾಲಿಗೆ ಪೆಟ್ಟು ಬಿದ್ದು ಇಂಜರ್ಡ್ ಆಗ್ತಾನ್ರಿ. ಆಗ ಇಂಪಾರ್ಟೆಂಟ್ ಮ್ಯಾಚ್, ಈಗ ಯಾರನ್ನೇ ಕಣಕ್ಕೆ ಇಳಿಸ್ತೀರಿ? ಆಗ ಅಲ್ಲಿ ಇಬ್ಬರು ಕೋಚಲ್ಲಿ ಒಬ್ಬನು ಹೇಳ್ತಾನೆ, ಕರ್ಟ್ ವಾರ್ನರ್ನ ಇಳಿಸು. ಅವ್ರು ಹೇಳ್ತಾರೆ, ಕರ್ಟ್ ವಾರ್ನರ್ ಯಾಕೆ? ಅವನಿಗೆ 31 ವರ್ಷ, ಅದು ಇಂಪಾರ್ಟೆಂಟ್ ಸನ್ನಿವೇಶ. ಈ ಟೈಮಲ್ಲಿ ಇವನು ಒಳಗಡೆ ಹೋದರೆ ಮ್ಯಾಚ್ ಸೋಲ್ತೀವಿ. ಇಲ್ಲ, ಕೋಚ್ ಹೇಳ್ತಾ ಇದ್ದಾನೆ, ಕರ್ಟ್ ವಾರ್ನರ್ನ ಇಳಿಸು. ಇಬ್ಬರು ಕೋಚ್ ಇರ್ತಾರೆ ಅದಕ್ಕೆ. ಒಬ್ಬ ಮೇಲಿಂದ ನೋಡ್ತಿರ್ತಾನೆ, ಒಬ್ಬ ಫೀಲ್ಡಲ್ಲಿ ಇರ್ತಾನೆ. ಮೇಲಿಂದ ಫೋನ್ ಮಾಡ್ತಾ ಇದ್ದಾನೆ ಒಬ್ಬ, ಕರ್ಟ್ ವಾರ್ನರ್ನ ಇಳಿಸು.
ಫಾರ್ ದ ಫಸ್ಟ್ ಟೈಮ್ 13 ವರ್ಷ ಆದಮೇಲೆ ಗ್ರೌಂಡಿಗೆ ಇಳಿತಾನೆ ಕರ್ಟ್ ವಾರ್ನರ್. ಮೊದಲು 3 ನಿಮಿಷ ಫೇಲ್ ಆಗ್ತಾನ್ರಿ. ಫಸ್ಟ್ 3 ಮಿನಿಟ್ಸ್ ಅಂದರೆ ಇಮ್ಮಿಡಿಯೇಟ್ ಆಗಿ ಬಾಲನ್ನು ಪಾಸ್ ಮಾಡಿದ ಮೇಲೆ ಅವನು ಥ್ರೋ ಮಾಡಬೇಕು. ಥ್ರೋ ಮಾಡೋದಕ್ಕಿಂತ ಮುಂಚೆ ಅವನನ್ನು ಬಂದು ಡ್ಯಾಶ್ ಮಾಡಿ ಬಿಡಿಸ್ತಾರೆ. ಡ್ಯಾಶ್ ಮಾಡೋಕ್ಕಿಂತ ಮುಂಚೆ ಬಾಲ್ ಥ್ರೋ ಮಾಡಬೇಕು ಅವನು. 3 ನಿಮಿಷ 3 ಅವಕಾಶಗಳು ಫೇಲ್ ಆಗ್ತದೆ. ಕೋಚ್ ಹೇಳ್ತಾ ಇದ್ದಾನೆ, ಎಂಥ ಮನುಷ್ಯನನ್ನು ಒಳಗಡೆ ಕಳಿಸಿದಿ. ಅಲ್ಲಿ ಸ್ವಲ್ಪ ಬ್ರೇಕಪ್ ಟೈಮ್ ಸಿಗ್ತದೆ. ಮೇಲಿರುವಂಥ ಕೋಚ್ ಕೆಳಗಡೆ ಇಳಿದು ಬರ್ತಾನೆ. ಕರ್ಟ್ ವಾರ್ನರ್ ಕಳೀತಾನೆ, ನೀನು ದೇವರನ್ನು ತುಂಬ ಪ್ರೀತಿಸ್ತೀಯಲ್ಲ, ದೇವರನ್ನ ತುಂಬ ನಂಬ್ತೀಯಲ್ಲ, ಇವತ್ತು ಆ ದೇವರ ಕಾರ್ಯ ತೋರಿಸು ಅಂತ ಹೇಳ್ತಾನೆ. ಇಷ್ಟೇ ರೀ. ಆ ಕರ್ಟ್ ವಾರ್ನರ್ ಅವನನ್ನು ತಪ್ಪಿಕೊಂಡು ಸ್ಟೇಜ್ಗೆ ಇಳಿತಾನೆ. ನೀವು ಹೋದ್ರಿ, ಆ ಮ್ಯಾಚಲ್ಲಿ ಯಾರು ಇದುವರೆಗೂ ಮಾಡದೇ ಇರುವಂಥ ಅದ್ಭುತವಾದ ಬಾಲ್ ಪಾಸಿಂಗ್ ಅವನು ಮಾಡ್ತಾನೆ. ಯಾರು ಥ್ರೋ ಮಾಡದೇ ಇರುವಂಥ ಥ್ರೋವನ್ನು ಅವನು ಮಾಡ್ತಾನೆ. ಅವತ್ತು 3 ಥ್ರೋ ಮಾಡಿ ಅವತ್ತಿನ ಮ್ಯಾಚನ್ನು ವಿನ್ ಮಾಡಿಸ್ತಾನೆ. ಆ ಮ್ಯಾಚಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವನಿಗೆ ಸಿಗ್ತದೆ. ಆ ವರ್ಷದಲ್ಲಿ ಆಡಿದ ಎಲ್ಲ ಮ್ಯಾಚಲ್ಲಿ ಅವನಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗ್ತದೆ. ಒಂದೇ ವರ್ಷದಲ್ಲಿ ಬೆಸ್ಟ್ ಥ್ರೋವರ್ ಅಂತ ಅವಾರ್ಡ್ ಸಿಗ್ತದೆ. 31 ವರ್ಷ ಆದಮೇಲೆ ವಾರ್ನರ್ ಕರ್ಜಿ. ಅವನ ಸ್ಕೂಲ್ ಅಂದರೆ ಅವನ ಟೀಮ್ ಆ ವರ್ಷವೇ ಚಾಂಪಿಯನ್ ಆಗಿ ಮಾರ್ಪಡ್ತದೆ. ಅದಕ್ಕೆ ಕಾರಣ ಕರ್ಟ್ ವಾರ್ನರ್. ಲಾಸ್ಟಿಗೆ ಚಾಂಪಿಯನ್ ಆದಾಗ ಕರ್ಟ್ ವಾರ್ನರ್ ಸ್ಟೇಜಿಗೆ ಕರೆದು ಅವಾರ್ಡ್ ಕೊಡುವಾಗ ಅವ್ರು ಹೇಳ್ತಾರೆ, ಅದ್ಭುತ ಆಗ್ತದಂತ ಕೇಳಿದ್ವಿ, ಆದರೆ ಇವತ್ತು ಕಣ್ಣಾರೆ ನಿನ್ನ ಮೂಲಕ ನಾವು ನೋಡ್ತಾ ಇದ್ದೇವೆ. ಇದುವರೆಗೂ 31 ವರ್ಷದ ವ್ಯಕ್ತಿ ಫುಟ್ಬಾಲ್ ಮ್ಯಾಚ್ ಆಡಿದ ಇತಿಹಾಸ ಇಲ್ಲ. ಆಡಿದ್ರು ಯಾರು ಇದುವರೆಗೂ ಅವಾರ್ಡ್ ಗೆದ್ದಿಲ್ಲ. ಯು ಆರ್ ದ ಫಸ್ಟ್ ಮ್ಯಾನ್. ಏನು ಹೇಳ್ತೀಯ ಅಂತ ಕೇಳಿದರು. ಆ ಇಂಟರ್ವ್ಯೂ ನಾನು ನೋಡಿದ್ದೇನೆ ಪ್ರಿಯರೇ. ಅವನು ಫಸ್ಟ್ ಹೇಳಿದ್ದೆ, ಮೊದಲು ನನ್ನ ಕರ್ತನಾದ ಯೇಸುವಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಯಾಕೆ ಆತ ನನ್ನ ಜೀವಿತದಲ್ಲಿ ಇಲ್ಲಾಗಿದ್ದರೆ ನಾನು ಈ ಸಾಧನೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. 13 ವರ್ಷ ದೇವರು ನನ್ನನ್ನು ಬಲಪಡಿಸ್ತಾ ಇದ್ರು. ಕರ್ಟ್ ವಾರ್ನರ್, ಸಮಯ ಬರ್ತದೆ ಕಾಯಿ, ಸಮಯ ಬರ್ತದೆ ಕಾಯಿ, ಸಮಯ ಬರ್ತದೆ ಕಾಯಿ. ಇವತ್ತು ಕರ್ಟ್ ವಾರ್ನರ್ಗೆ 51 ವರ್ಷ, ಆದರೆ ಅವನೇ ವರ್ಲ್ಡ್ ಚಾಂಪಿಯನ್. NFL ಚಾಂಪಿಯನ್ ಯಾರಂತ ನೀವು ಗೂಗಲ್ ಹೊಡ್ರಿ, ಕರ್ಟ್ ವಾರ್ನರ್ ಅಂತ ಹೆಸರು ಬರ್ತದೆ. ಅವನ ಬಯೋಗ್ರಫಿ ಓದ್ರಿ, ಅವನ ಹಿಸ್ಟ್ರಿ ಓದ್ರಿ, ಎನ್ಕರೇಜ್ ಆಗ್ತದೆ. ಯಾಕೆ ಗೊತ್ತಾ? ದೇವರನ್ನು ಪ್ರೀತಿಸೋರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ. ನೀನು ನಂಬು, ನಿನಗೇನು ಬೇಕು ದೇವರಿಗೆ ಹೇಳು, ಬಿಡಬೇಡ, ಸೋತ್ ಹೋಗ್ಬೇಡ್ರಿ. ದೇವರು ನಿನ್ನ ಪರವಾಗಿದ್ದಾನೆ. ಇವತ್ತಲ್ಲ ನಾಳೆ 100% ದೇವ್ರ ಜೀವಿತದಲ್ಲಿ ಮಾಡೇ ಮಾಡ್ತಾನೆ. ನೀನು ದೇವ್ರಿಗೆ ಪ್ರಾರ್ಥಿಸ್ತಾ ಇರು, ಸ್ತೋತ್ರ ಮಾಡ್ತಾ ಇರು. ಜನ ಏನು ಮಾಡ್ತಾ ಇದ್ದೀನಿ ನಿನ್ನ ಜೀವಿತದಲ್ಲಿ ಏನಾಗ್ತಿಲ್ಲ ಅಂತ ಕೇಳಿದ್ರೆ ಒಂದೇ ಹೇಳು, ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತೆ ವರ್ಷ ಆದಮೇಲೆ ಜನ ಹೇಳ್ಬೋದು, ನಿನ್ನ ಜೀವಿತದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಇಲ್ಲ, ಹೇಳು ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜನ ನಿಮ್ಮನ್ನು ಹುಚ್ಚರಂತ ಹೇಳ್ಬೋದು, ಆದರೆ ದೇವರು ನಿನ್ನನ್ನು ಹುಚ್ಚರಂತ ಹೇಳೋದಿಲ್ಲ. ಅವರ ಮೇಲೆ ದೇವರು ನಿನ್ನನ್ನು ಎತ್ತಿಡ್ತಾರೆ. ನಿನಗೆ ಏನು ಬೇಕು ಅದನ್ನು ದೇವರಿಗೆ ಹೇಳು. ಅದಕ್ಕಾಗಿ ಕಾಯಿ, ಬಿಟ್ಟು ಕೊಡಬೇಡ. ಬಿಟ್ಟು ಕೊಟ್ಟರೆ ದೇವರು ನಿನ್ನನ್ನು ಜೀವಿತದಲ್ಲಿ ಅದ್ಭುತ ಮಾಡೋಕ್ಕಾಗೋದಿಲ್ಲ ಪ್ರಿಯರೇ. ಸೊ ಭಾಳಷ್ಟು ಎಕ್ಸಾಂಪಲ್ ಇದ್ದಾವೆ. ಅದಕ್ಕೆ ಹೇಳ್ತೇನೆ, ನೀನು ಏನು ಬೇಕು, ಸಮಸ್ಯೆ ಬಗ್ಗೆ ಅಲ್ಲ, ಸೊಲ್ಯೂಷನ್ ಬಗ್ಗೆ ಹೇಳು. ವಾಟ್ ಯು ವಾಂಟ್. PG ಊರಿಗೆ ಸಂಕಲ್ ತನ್ನ ಮಗಳಿಗೆ ಏನು ಆಗಬೇಕಾಗಿತ್ತು ಅದನ್ನು ಮಾತಾಡಿದ್ರು. ಇವತ್ತು ಅದೇ ಮಗಳು ಹಾಗೆ ಮುಂದೆ ನಿಂತಿದ್ದಾಳೆ. ನಿನಗೇನು ಬೇಕು ಮಾತಾಡು. ಒಂದು ದಿನದಲ್ಲಿ ಆಗೋದಿಲ್ಲ, ಬಟ್ ನಿನ್ನ ನಂಬಿಕೆಯನ್ನು ದೇವರು ನೋಡ್ತಿರ್ತಾನೆ. ನಿನ್ನ ನಂಬಿಕೆಯನ್ನು ನೋಡ್ತಾನೆ ದೇವರು ಕನಿಕರವುಳ್ಳ ದೇವರು. ದ ಗಾಡ್ ಈಸ್ ಗಾಡ್ ಆಫ್ ಕಂಪ್ಯಾಷನ್. ನನ್ನನ್ನು ಕನಿಕರದಿಂದ ನೋಡೋನಾಗಿದ್ದಾನೆ, ಕರುಣೆಯಿಂದ ನೋಡೋನಾಗಿದ್ದಾನೆ, ಪ್ರೀತಿಯಿಂದ ನಿನ್ನನ್ನು ದೇವರು ನೋಡೋನಾಗಿದ್ದಾನೆ. ಯಾಕೆ ಗೊತ್ತಾ? ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ. ಓಕೆ, ಗಾಡ್ ಈಸ್ ಅವೇರ್ ಆಫ್ ಯುವರ್ ಸಿಚುವೇಶನ್. ನಿನ್ನ ಪರಿಸ್ಥಿತಿ ಬಗ್ಗೆ ದೇವರಿಗೆ ಎಲ್ಲ ಗೊತ್ತಿದೆ. ನೀನು ಹೇಳುವ ಅವಶ್ಯಕತೆ ಇಲ್ಲ. ಎಲ್ಲರೂ ಯೋಹಾನ ಬರೆದ ಸುವಾರ್ತೆ ತೆಗಿರಿ 6ನೇ ಅಧ್ಯಾಯಕ್ಕೆ ಬರೋಣ. 5-6 ವಚನ ಓದೋಣ. ಓಕೆ.
ಕಂಡು ಸಿ ಎಂದು ಫಿಲಿಪ್ಪನನ್ನ ದೇವರು ಕೇಳ್ತಾರೆ. 6ನೇ ವಚನ ಹೇಳ್ತದೆ, ಹಲೋ, ದೇವರಿಗೆ ನಿನ್ನ ಪರಿಸ್ಥಿತಿ ಗೊತ್ತಿದೆ. ನಿನ್ನ ಪರಿಸ್ಥಿತಿಗೆ ಏನು ಮಾಡಬೇಕು ಅನ್ನೋದು ದೇವರಿಗೆ ಗೊತ್ತಿದೆ. ಆದರೆ ದೇವರು ಕೆಲವು ಟೈಮಲ್ಲಿ ನಿನ್ನನ್ನು ಪರೀಕ್ಷಿಸ್ತಾರೆ. ಏನು ಮಾಡೋಣ, ನೀನೇನು ಮಾಡ್ತೀಯ, ನಿನಗೆ ಏನು ಬೇಕು ದೇವರಿಗೆ ತಿಳಿಸು. ಅಲ್ಲಿ ದೇವರೇ ಅವನಿಗೆ ಕೇಳ್ತಾರೆ. ಯೇಸು ನೋಡುವಾಗ ಕನಿಕರ ಮಾಡ್ತಾನೆ. ಅರೆ, ಇಷ್ಟು ಜನರು, ಈ ಒಂದು ಸ್ಟೋರಿ ಇಡೀ ಸತ್ಯವೇದದಲ್ಲಿ ಅದ್ಭುತವಾದಂಥ ಸ್ಟೋರಿ. ಈ ಸ್ಟೋರಿ 4 ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಕೆಲವು ಅದ್ಭುತಗಳು ಕೆಲವು ಸುವಾರ್ತೆಯಲ್ಲಿ ಮಾತ್ರ ಕಾಣ್ತೇವೆ. ಆದರೆ ಈ ವಿಷಯದಲ್ಲಿ ನಾವು ನೋಡುವಾಗ ಎಷ್ಟು ಜನರು, 4 ಸುವಾರ್ತೆ, 4 ಜನರು ಈ ವಾಕ್ಯವನ್ನು ಓದ್ತಾರೆ. 5 ರೊಟ್ಟಿ 2 ಮೀನು, 5 ರೊಟ್ಟಿ 2 ಮೀನು ಎಲ್ಲ ಸುವಾರ್ತೆಯಲ್ಲಿದೆ. ಕಾರಣ ಇದರಲ್ಲಿ ಕಲಿಯುವಂಥ ತುಂಬ ಇದೆ. ಇದು ಸಾಮಾನ್ಯವಾದ ಅದ್ಭುತ ಅಲ್ರಿ. 5,000 ಜನರಿಗೆ ಊಟ ಬಡಿಸುವಂಥದ್ದು ಸಾಮಾನ್ಯವಾದ ಅದ್ಭುತ ಅಲ್ಲ. ಅದಕ್ಕಾಗಿ 4 ಸುವಾರ್ತಿಕರು ತಮ್ಮ ನೋಡಿದ ಅನುಭವದಲ್ಲಿ 4 ರೀತಿಯಲ್ಲಿ ಬರೀತಾರೆ. ಸೊ ಇಲ್ಲಿ ಫಿಲಿಪ್ಪನಿಗೆ ದೇವರು ಕೇಳುವಾಗ ಫಿಲಿಪ್ ಹೇಳ್ತಾನೆ, ಏನು ಹೇಳ್ತಾನೆ? ನೆಕ್ಸ್ಟ್ 7ನೇ ವಚನ ಓದ್ರಿ. ಸ್ವಲ್ಪ ಸ್ವಲ್ಪ ಸಿಕ್ಕಬೇಕಾದರೂ ಫಿಲಿಪ್ಪನು ದೇವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಇಷ್ಟು ಜನರಿಗೆ ಎಷ್ಟು ಹಣ ಬೇಕಾಗ್ತದೆ ಅಂತ. ಅಂದರೆ ದೇವರಿಗೆ ಏನೂ ಗೊತ್ತಿಲ್ಲ ಅನ್ನೋಗತ್ತೆ ದೇವರಿಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದು. 200 ಹಣ ಅಂದರೆ ಆಗಿನ ಟೈಮಲ್ಲಿ ಗೊತ್ತಾ ನಿಮಗೆ? ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ 200 ಹಣ, 200 ರೂಪೀಸ್ ಅಂತ ಇಟ್ಕೊಳ್ರಿ. ಈಗ ಆಗಿನ ಟೈಮಲ್ಲಿ 200 ರೂಪೀಸ್ ಎಷ್ಟು? 2000 ವರ್ಷಗಳ ಹಿಂದೆ. ಅಂಕಲ್, ನೀವು ಚಿಕ್ಕವರಿದ್ದಾಗ 200 ರೂಪಾಯಿ ಅಂದರೆ ನಿಮಗೆ ಎಷ್ಟು ದೊಡ್ಡ ಅಮೌಂಟು? 200 ರೂಪಾಯಿದಲ್ಲಿ ಏನು ಬರ್ಬೋದಿತ್ತು ಅವಾಗ? ಏನೇನು ಬರ್ಬೋದಿತ್ತು 200 ರೂಪಾಯಿಗೆ? ಹತ್ತು ವರ್ಷಕ್ಕೆ 300 ರೂಪಾಯಿ ಸಂಬಳ. ಒಂದು ವರ್ಷಕ್ಕೆ 30 ರೂಪಾಯಿ. ಇಮ್ಯಾಜಿನ್, 10 ವರ್ಷ ಅವ್ರು ಕೆಲಸ ಮಾಡಿದರೆ 300 ರೂಪಾಯಿ ಸಿಗ್ತಿತ್ತು. ಇದು ಈಗಿನ ಕತೆ, 80 ವರ್ಷ ಹಿಂದಿನ ಕತೆ ಇದು. 50 ವರ್ಷ ಹಿಂದಿನ, 50 ವರ್ಷ ಹಿಂದಿನ ಕತೆ ಇದು. 2000 ವರ್ಷಗಳ ಹಿಂದೆ 200 ರೂಪಾಯಿ. ಇಮ್ಯಾಜಿನ್, 5,000 ಗಂಡಸರೇ ಇದ್ರೆ ಅವ್ರಿಗೆ ಊಟ ಮಾಡಿಸ್ಬೇಕಂದ್ರೆ ಅವ್ನು ಹೇಳ್ತಾನೆ, ಫಿಲಿಪ್ಪಿ ಬಂದು ಕ್ಯಾಲ್ಕುಲೇಟ್ ಮಾಡ್ತಾನೆ, ಮ್ಯಾಥಮೆಟಿಕ್ಸ್ ಹೇಳ್ತದೆ ಅಂತ ದೇವರಿಗೆ. 200 ರೂಪಾಯಿ ಹಣ ಇದ್ರೂ ಸಾಕಾಗುವುದಿಲ್ಲ. ಆವಾಗ ಅವ್ರು ವರ್ಷಕ್ಕೆ 1 ರೂಪಾಯಿ ತಗೋತಿದ್ರೇನೋ ಸಂಬಳ. 200 ರೂಪಾಯಿ ಸಾಕಾಗುವುದಿಲ್ಲ. ಅವ ಏನು ತಿಳ್ಕೊಂಡಿದ್ದಾನೆ? ದೇವರಿಗೆ ಲೆಕ್ಕ ಬರುವುದಿಲ್ಲ, ದೇವರಿಗೆ ತಿಳುವಳಿಕೆ ಇಲ್ಲ. ಸಮಸ್ಯೆ ಬಂದಾಗ ಸಮಸ್ಯೆ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಿದ್ದಾನೆ ಫಿಲಿಪ್ಪ. ಹಲೋ, ನಿನ್ನ ಸಿಚುವೇಶನ್ ದೇವರಿಗೆ ಗೊತ್ತಿದೆ, ನಿನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ, ನಿನ್ನನ್ನು ಪರೀಕ್ಷಿಸ್ತಾನೆ ದೇವರು. ನೀನು ಪ್ರಾಬ್ಲಮನ್ನೇ ವಿವರಿಸ್ಲಿಕ್ಕೆ ಹೋಗಬೇಡ. ನಿನಗೇನು ಬೇಕು ಏನು ಬೇಡ ದೇವ್ರಿಗೆ ಗೊತ್ತಿದೆ. ದೇವರು ವಾಕ್ಯ ಹೇಳ್ತದೆ, ದೇವರು ಆಲ್ರೆಡಿ ನಿನಗೆ ಏನು ಬೇಕು ಏನು ಬೇಡ ರೆಡಿ ಇದೆ. ಬಟ್ ದೇವರು ನಿನ್ನನ್ನು ಪರೀಕ್ಷಿಸ್ತಾನೆ. ಏನು ಮಾಡೋಣ, ಇವ್ರಿಗೆ ಇಷ್ಟು ಜನ ಇದ್ದಾರೆ, ಎಲ್ಲಿಂದ ತರೋಣ? ಬಟ್ ದೇವರಲ್ಲಿ ವಾಚನ ಹೇಳ್ತದೆ, ತಾನು ಮಾಡಬೇಕಾಗಿದ್ದು ಆಲ್ರೆಡಿ ದೇವ್ರಿಗೆ ಗೊತ್ತಿತ್ತು. ಬಟ್ ಯಾಕೆ ಹೇಳ್ತಾ ಇದ್ದಾನೆ? ಟು ಟೆಸ್ಟ್ ಯು, ನಿನ್ನನ್ನು ಪರೀಕ್ಷಿಸುವುದಕ್ಕಾಗಿ. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಪರಿಸ್ಥಿತಿ ದೇವ್ರಿಗೆ ಗೊತ್ತಿದೆ. ನಿನ್ನ ಪರಿಸ್ಥಿತಿ ದೇವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ. 5,000 ಜನರನ್ನು ನೋಡುವಾಗಲೇ ದೇವ್ರಿಗೆ ಗೊತ್ತಾಯ್ತು, ಇವ್ರಿಗೆ ಇವತ್ತು ಊಟ ಬೇಕು, ಈ ಊಟ
ನಾನು ಕೊಟ್ಟೇ ಕೊಡ್ತೇನೆ ಅಂತ ಗೊತ್ತಿತ್ತು. ಜನರ ನಂಬಿಕೆ ಎಷ್ಟಿದೆ ಅಂತ ದೇವರು ಚೆಕ್ ಮಾಡ್ತಾನೆ. ನಿಮ್ಮ ಫೇತ್ ಎಷ್ಟಿದೆ ಅಂತ ದೇವರು ಪರೀಕ್ಷೆ ಮಾಡ್ತಾನೆ. ನಿನಗೆ ನಂಬಿಕೆ ಇದ್ರೆ ನಿನ್ನ ಬಾಯಲ್ಲಿ ಬರುವಂಥ ಮಾತೇನು ಗೊತ್ತಾ? ನೀನಿರುವಾಗ ದೇವರು ನನಗೇನು ಚಿಂತೆ. ಫಿಲಿಪ್ ಹಂಗೆ ಹೇಳ್ತಿಲ್ಲ. ಫಿಲಿಪಿನ ಒಂದೇ ಪ್ರಶ್ನೆ ಕೇಳಿದ್ರು, ಎಲ್ಲಿಂದ ತರೋಣ ರೊಟ್ಟಿ? ಫಿಲಿಪ್ ಒಂದು ಮಾತು ಹೇಳ್ಬೋದಾಗಿತ್ತು, ಏನು? ಸ್ವಾಮಿ ನೀನಿದ್ರೆ ಸಾಕು. ಹಂಗೆ ಹೇಳಿಲ್ಲ ಅವನೇನು ಹೇಳ್ತಾ ಇದ್ದಾನೆ? ಮ್ಯಾಥಮೆಟಿಕ್ಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ 7ನೇ ವಚನ ಹೇಳ್ತಾ ಇದ್ದಾನೆ, 200 ಹಣದ ರೊಟ್ಟಿ ಆದರೂ ಸಾಲದು. 200 ಹಣದ ರೊಟ್ಟಿ. ಪ್ರಿಯರೇ, ಇಲ್ಲಿ ಕೂತಂತ ಪ್ರತಿಯೊಬ್ಬರ ಸ್ಥಿತಿ ಪಕ್ಕದವ್ರಿಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಖಂಡಿತವಾಗಿ ಹೇಳ್ತಾನೆ, ನಿನ್ನ ಪರಿಸ್ಥಿತಿ ನಿನ್ನ ದೇವರಿಗೆ ಗೊತ್ತು. ನಿನ್ನ ಜೀವಿತದಲ್ಲಿ ನಿನ್ನ ಹಾದು ಹೋಗುವಂಥ ಸಮಸ್ಯೆ, ನಿನ್ನ ಕಷ್ಟ, ನಿನ್ನ ಪರಿಸ್ಥಿತಿ ಎಲ್ಲವನ್ನು ದೇವರು ನೋಡ್ತಿದ್ದಾನೆ. ಅವನಿಗೆ ಗೊತ್ತಿದೆ. ಅವನಿಗೆ ಮರ್ಯಾದೆ ಈ ಲೋಕದಲ್ಲಿ ಒಂದಿಲ್ಲ, ಬರೇ ದೇವ್ರಿಗೆ ಗೊತ್ತಿಲ್ಲ. ದೇವ್ರು ಹೇಳ್ತಾರೆ, ಆ ಪರಿಸ್ಥಿತಿಗೆ ದೇವ್ರು ಏನು ಮಾಡಬೇಕು ಅನ್ನೋದು ಆಲ್ರೆಡಿ ದೇವ್ರಿಗೆ ಪ್ಲ್ಯಾನ್ ಇದೆ. ನೋಡ್ರಿ, ಗಾಡ್ ಆಲ್ರೆಡಿ ಪ್ರಿಪೇರ್ಡ್ ವಾಟ್ ಯು ನೀಡ್. ನಿನಗೆ ಏನು ಬೇಕೋ ಅದು ಆಲ್ರೆಡಿ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ನಿನ್ನ ಕಣ್ಣು ಕಾಣ್ತಿಲ್ಲ, ನಿನ್ನ ಕಿವಿ ಕೇಳಿಸ್ತಿಲ್ಲ, ನಿನ್ನ ಹೃದಯ ಗ್ರಹಿಸ್ತಿಲ್ಲ ಅಷ್ಟೇ. ದೇವರು ಆಲ್ರೆಡಿ ಅಲ್ಲಿ ಒಬ್ಬ ವ್ಯಕ್ತಿನ ರೆಡಿ ಮಾಡಿಟ್ಟಿದ್ದಾರೆ. 5,000 ಜನರಿಗೆ ಊಟ ಬಡಿಸ್ಲಿಕ್ಕೆ ಒಬ್ಬನೇ ಊಟ ತಗೊಂಬಂದಿದ್ದಾನೆ. ಎಲ್ಲರೂ ತಗೊಂಬಂದಿಲ್ರಿ. ಇದು ಬೈ ಮಿಸ್ಟೇಕ್ ಅಲ್ಲ. ಯೂಶ್ವಲಿ ಎಲ್ಲಾದ್ರೂ ಹೋಗುವಾಗ ರೊಟ್ಟಿ ಬುಟ್ಟಿ ಕಟ್ಕೊಂಡು ಹೋಗುವಂಥದ್ದು ಒಂದು ಸಂಪ್ರದಾಯ. ಆದರೆ ಅಷ್ಟು ಜನರು ಇರುವಾಗ ಒಬ್ಬರು ಊಟ ತಗೊಂಬಂದಿಲ್ಲ. ಇಮ್ಯಾಜಿನ್ ಮಾಡ್ರಿ, ಈ ಹುಡುಗವನ್ನ ತಯಾರು ಮಾಡಿದ್ದೆ ದೇವರು. ಈ ಹುಡುಗನ ಕಡೆ 5 ರೊಟ್ಟಿ 2 ಮೀನು ತಗೊಂಬರ್ಲಿಕ್ಕೆ ದೇವರೇ ಯೋಜನೆ ಮಾಡಿದ್ದಾರೆ. ಅರ್ಥ ಏನು ಗೊತ್ತಾ? ನಿನಗೆ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಬಿಡುಗಡೆಗಾಗಿ ದೇವರು ಒಂದು ಪ್ಲಾನ್ ಅನ್ನು ಆಲ್ರೆಡಿ ರೆಡಿ ಮಾಡಿದ್ದಾರೆ. ಹಲ್ಲೆಲೂಯಾ. ನೀನದನ್ನು ನಂಬು. 5,000 ಜನರಿಗೆ ಊಟ ಬಡಿಸ್ಲಿಕ್ಕೆ ದೇವರೊಬ್ಬ ಹುಡುಗನನ್ನು ರೆಡಿ ಮಾಡಿಟ್ಟಿದ್ದಾರೆ. ಮೋಶೆಗೆ ದೇವರ ಬಗ್ಗೆ ಒಂದು ಯೋಜನೆ ಇತ್ತು. ಮೋಶೆಯನ್ನು ಸಾಯಿಸಬೇಕನ್ನೋದು ದೇವರ ಚಿತ್ತ ಇತ್ತು. ಆದರೆ ದೇವರು ಮೋಶೆಯನ್ನು ಉಳಿಸುವುದಕ್ಕಾಗಿ ಪ್ಲಾನ್ ಮಾಡಿ ಫರೋಹನ ಕುಮಾರ್ತೆನಲ್ಲಿ ಸ್ನಾನಕ್ಕೆ ಕಳಿಸಿಕೊಡ್ತಾರೆ. ನೀವು ಅನ್ಕೊಂಡಿರ್ಬೋದು ಇಟ್ಸ್ ಆಲ್ ಬೈ ಮಿಸ್ಟೇಕ್. ಯಾವುದು ಬೈ ಮಿಸ್ಟೇಕ್ ಇಲ್ಲ, ಇಟ್ಸ್ ಆಲ್ ಗಾಡ್ಸ್ ಪ್ಲಾನ್. ಇದೆಲ್ಲ ದೇವರ ಯೋಜನೆ. ಮೋಶೆಯನ್ನು ಬದುಕಿಸುವುದಕ್ಕೆ ದೇವರು ಫರೋಹನ ಮಗಳನ್ನು ರೆಡಿ ಮಾಡಿದ್ದಾನೆ. ಹಲೋ, ಅದೇ ಮೋಶೆ ಮೂಲಕ ಸಮುದ್ರವನ್ನು ವಿಭಾಗ ಮಾಡಲಿಕ್ಕೆ ದೇವರು ಆಲ್ರೆಡಿ ಗಾಳಿಯನ್ನು ರೆಡಿ ಮಾಡಿಟ್ಟಿದ್ದಾನೆ. ಅರ್ಥ ಆಗ್ತದೆ? ಇಡೀ ಲೋಕದಲ್ಲಿ ಬರಗಾಲ ಬರುವಾಗ ಎಲಿಯನಿಗೆ ಊಟಕ್ಕೆ ಒಂದು ದೇವರ ಕಾಗೆಯನ್ನು ರೆಡಿ ಮಾಡಿಟ್ಟಿದ್ದಾನೆ. ಗಾಡ್ ಆಲ್ರೆಡಿ ಪ್ರಿಪೇರ್ಡ್ ವಾಟ್ ಯು ನೀಡ್. ನಿನಗೆ ಏನು ಬೇಕೋ ದೇವ್ರಿಗೆ ಗೊತ್ತು, ಅದನ್ನು ಆಲ್ರೆಡಿ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ. ನೀನು ಅದನ್ನು ನಂಬಬೇಕು, ನೋಡಬೇಕು, ಅದನ್ನು ಬಾಯಿಂದ ಹೇಳಬೇಕು. ಎಲ್ಲಿ ತನಕ ನೀನು ನಂಬುವುದಿಲ್ಲ, ಎಲ್ಲಿ ತನಕ ನೋಡುವುದಿಲ್ಲ, ಎಲ್ಲಿ ತನಕ ಬಾಯಿಂದ ಹೇಳೋದಿಲ್ಲ, ಅದು ನಿನಗೆ ಸಿಗುವುದಿಲ್ಲ. ಇದು 9ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿರುವ ಒಬ್ಬ ಹುಡುಗನ ಬಳಿಗೆ 5 ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳವೆ. ಈ ಹುಡುಗನನ್ನ ದೇವರು ರೆಡಿ ಮಾಡಿಟ್ಟಿದ್ದಾರೆ. ಇವತ್ತು ಈ ಹುಡುಗನ ಮೂಲಕ ಅದ್ಭುತ ಆಗಬೇಕು. ಪ್ರಿಯರೇ, ನಿನ್ನ ಪರಿಸ್ಥಿತಿಗಳು ಎಂಥದೇ ಇರಲಿ, ಆ ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕಾಗಿ ದೇವರು ಒಂದು ಯೋಜನೆ ರೆಡಿ ಮಾಡಿದ್ದಾರೆ. ನೀನು ಎದುರು ಅವಶ್ಯಕತೆ ಇಲ್ಲ. ದೇವರು ಎಲ್ಲವನ್ನು ಸಿದ್ಧ ಮಾಡಿಟ್ಟಿದ್ದಾರೆ, ಎಲ್ಲವನ್ನು ರೆಡಿ ಮಾಡಿಟ್ಟಿದ್ದಾರೆ. ವಿಧವೆ ಸಾಯ್ಲಿಕ್ಕೆ ರೆಡಿ ಇದ್ಲು, ಆದರೆ ವಿಧವೆಯನ್ನು ಉಳಿಸ್ಲಿಕ್ಕೆ ದೇವರು ಎಲೆಯನ್ನು ರೆಡಿ ಮಾಡಿದ್ದಾರೆ. ಇಲ್ಲಿ ಈ ವಿಧವೆ ಸಾಯುವಂಥ ಪರಿಸ್ಥಿತಿ, ಇವಳನ್ನು ಬಿಡುಗಡೆ ಮಾಡಲಿಕ್ಕೆ ದೇವರು ಎಲಿಷನನ್ನು ರೆಡಿ ಮಾಡಿಟ್ಟಿದ್ದಾರೆ. ಹಾಗೆ ನಿಮ್ಮೆಲ್ಲರ ಲೈಫಲ್ಲಿ ದೇವರೊಬ್ಬರನ್ನ ರೆಡಿ ಮಾಡಿಟ್ಟಿದ್ದಾರೆ. ನೀವು ನಂಬಬೇಕು, ಅದನ್ನು ನೋಡಬೇಕು. ನಾನು ಹೇಳ್ತಿಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಇಷ್ಟೇ ರೀ. ಏನು ಮಾಡಿದ್ರೀಗ? 9ನೇ ವಚನ ಹೇಳ್ತದೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಗೆ 5 ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳು ಆವೆ. ಆದರೆ ಇವು ಯಾರಿಗಾಗ್ತದೆ? ಮತ್ತು ಶಿಷ್ಯರ ಮಾತು ಇದೇ ನಮ್ಮ ಮಾತು. ಬೆಟ್ಟದಂಗೆ ಸಾಲ ಇದೆ ಪಾಸ್ಟ್ರೆ,
ಬಟ್ ಇವೆಲ್ಲ ಆಗ್ತದೆ, ಇದೆಲ್ಲಿ ನೆರವೇರ್ತದೆ, ಇಷ್ಟೆಲ್ಲಿ ಸಾಕಾಗ್ತದೆ? ನಾವು ಸಭೆ ಕಟ್ಟುವಾಗ 24 ಲಕ್ಷ ಐತಿ ಇದಕ್ಕೆ, ಆದರೆ ಪ್ರಾರಂಭ ಮಾಡುವಾಗ 20,000 ರೂಪಾಯಿ ಐತಿ ಕೈಯಲ್ಲಿ. ಎಲ್ಲರೂ ಹೇಳಿದ್ ಒಂದೇ, ಇದು ಯಾತಕ್ಕಾಗಿತ್ತು, ಎಲ್ಲಿಂದ ಹಣ ಸಿಗ್ತದೆ, ಹಣ ಹೆಂಗೆ ಕಟ್ತೀರಿ? ಹಲೋ, ದೇವ್ರು ಹೇಳೋದೇನು ಗೊತ್ತಾ? ನಿನ್ನಲ್ಲಿ ಏನಿದೆ ಅದರಿಂದ ಪ್ರಾರಂಭಿಸು. ಈ ಹುಡುಗನ ಬಳಿಗಿರೋದು ಇಷ್ಟೇ. ಅವ್ರೇನು ಹೇಳ್ತಾರೆ, ಇದು ಯಾತಕ್ಕೆ ಆಯ್ತು ಅಂತ ಯೇಸು ಸ್ವಾಮಿಗೆ ಹೇಳುವಾಗ ಯೇಸು ಸ್ವಾಮಿ ಏನು ಹೇಳಿದ್ರು? ಏನೂ ಹೇಳಿಲ್ಲ, ಜನರನ್ನ ಊಟಕ್ಕೆ ಕೂಡಿಸು ಅಷ್ಟೇ. ಹಲೋ, ಯೇಸುವಿನ ಮಾತಿಗೂ ಶಿಷ್ಯರ ಮಾತಿಗೂ ವ್ಯತ್ಯಾಸ ತಿಳ್ಕೊಡ್ರಿ. ಯೇಸು ಅಯ್ಯೋ ಇಷ್ಟಿದ್ಯಾ, ಬರೀ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ದೇವರು ಅದ್ಭುತ ಮಾಡ್ತಾನೆ ಅಂತ ಪ್ರೇಯರ್ ಮಾಡೋಣ ಅಂತ ಹೇಳಿಲ್ಲ. ಏನು ಹೇಳಿದ್ರು? ಜನ ಬಂದಾರೆ, ಊಟಕ್ಕೆ ಕೂಡಿಸು. ನಿಮ್ಮ ಮನೆಗೆ ಗೆಸ್ಟ್ಗಳು ಬರ್ತಾರೆ, ಅತಿಥಿಗಳು ಬರ್ತಾರೆ, ನೀವೇ ಊಟಕ್ಕೆ ಕೂಡಿಸಂತ ಯಾವಾಗ ಹೇಳ್ತೀರಿ? ಅಡಿಗೆ ಮನೆಯಲ್ಲಿ ರೆಡಿ ಇದ್ದಾಗ ಮಾತ್ರ ಹೇಳ್ತೀರಿ. ಏನು ಇಲ್ದಿರುವಾಗ ಊಟಕ್ಕೆ ಕೂಡ್ರಿ ಅಂತೀರಾ? ಟೈಮ್ ಪಾಸ್ ಮಾತಾಡ್ತೆ ಮರಿಸಿ ಏನೋ ಒಂದು ರೆಡಿ ಮಾಡಿ ಆಮೇಲೆ ಹೇಳ್ತೀರಿ ಕೂತ್ಕೊಳ್ರಿ. ಇದು ನಮ್ದು, ಹೌದಾ? ಶಿಷ್ಯರ ಮಾತು ಹಂಗೆ. ಇವು ಯಾರಿಗಾದಿತ್ತು? ಗುಣಗುಡುದು ಒಡಗುಡುದು ಬಹಳ ನಮ್ದು. ಏನು ಇದೆ ಅದಕ್ಕಾಗಿ ಸ್ತೋತ್ರ ಮಾಡಿ ಪ್ರೇಯರ್ ಮಾಡಲ್ಲ. ಏನು ಇಲ್ಲ ಅದನ್ನೇ ಹೆಚ್ಚು ಹೇಳಿ 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 ದೊಡ್ಡ ಸಮಸ್ಯೆ ಮಾಡ್ತೇವೆ. ಇಷ್ಟೇ. ಯೇಸು ಸ್ವಾಮಿ ಹೇಳ್ತಾರೆ, 10ನೇ ವಚನ ಬಹಳ ಬ್ಯೂಟಿಫುಲ್ ಆಗಿತ್ತು. ಎಲ್ಲರೂ ಸೇರಿ ಓದೋಣ, ಎಲ್ಲರೂ ಸೇರಿ ಓದೋಣ. 10ನೇ ವಚನ 6-10. 1 2 3 ಸ್ಟಾರ್ಟ್. ಸಾಕ್ರಿ. 10ನೇ ವಚನ ಹೇಳ್ತದೆ, ಅವರನ್ನ ಊಟಕ್ಕೆ ಕೂಡಿಸು. ಹುಲ್ಲು ಬೆಳೆದಿತ್ತು, ಹುಲ್ಲಿನ ಮೇಲೆ ಲೈನಾಗೆ ಕೂತ್ಕೊಳ್ಳುವಾಗ ಶಿಷ್ಯನ ಹೋಗಿ ಎನಿಸ್ತಾ ಬರುವಾಗ ಗಂಡಸರ 5,000 ಆಯ್ತು. ಮತ್ತೆ ಕುಟುಕು ಚಾಲಾಯ್ತು. ಗಂಡಸರ 5,000 ಇದ್ದಾರೆ. ಮತ್ತೆ ಸ್ವಾಮಿ ಬಂದು ಕಿವಿಯಲ್ಲಿ ಹೇಳಿರ್ಬೋದು, ಸ್ವಾಮಿ ಇಲ್ಲಿ ಗಂಡಸರ 5,000 ಜನ ಇದ್ದಾರೆ, 5 ರೊಟ್ಟಿ. ಯಾಕೆ ಎನಿಸ್ದೇ ಬರೋದಿಲ್ಲಲ್ಲ ಅದು? 5,000 ಎಲ್ಲಿಂದ ಬಂತು ಸಂಖ್ಯೆ? 4 ಸುವಾರ್ತೆ ಹೇಳ್ತದೆ 5,000 ಗಂಡಸರಿದ್ರು. ಯಾಕೆ ಸುಮ್ಮನೆ ಬರ್ತದ? ಇಲ್ಲ, ಅವ್ರ ಪಂಕ್ತಿಲಿ ಕೂಡಿಸ್ರಿ ಅನ್ನುವಾಗ ಒಬ್ಬ ಶಿಷ್ಯ ಮಾಡಿದ ಕೆಲಸ ಇದು. ನೋಡೇ ಬಿಡೋಣ ಎಷ್ಟಿದ್ದಾರೆ. ನಮ್ದು ಹಂಗೆ ಆಗ್ತದೆ. ಪ್ರತಿ ಭಾನುವಾರ, ಫಸ್ಟ್ ಭಾನುವಾರ ಅಷ್ಟು ಜನ ಬಾಡಿದ್ದಾರೆ, ಅಡಿಗೆ ಇಷ್ಟೇ ತಗೊಂಬಂದ್ರೆ ಶಿವನ್ ಬ್ರದರ್, ಯಾರಿಗೆ ಸಾಲ್ತಿತ್ತು? ಹೌದಾ? ಕೌಂಟ್ ಮಾಡಿದ್ರು 5,000 ಗಂಡಸರಿದ್ದಾರೆ. ಯೇಸು ಸ್ವಾಮಿ ಅವರು ಯಾವ ನೆಗೆಟಿವ್ ಮಾತಿಗೂ ತಲೆ ಕೆಡಿಸ್ಕೊಳ್ತಿಲ್ಲ. ಇಷ್ಟಿದ್ದಾರೆ ಅಷ್ಟಿದ್ದಾರೆ. ನಾವೇನು ಮಾಡ್ತೇವೆ ಹೇಳ್ರಿ? ಮುಂಚೆ ಪ್ಲ್ಯಾನ್, ಯಾವ ಹೋಟೆಲಿಂದ ತರಿಸೋಣ, ಕಡಿಮೆ ಎಷ್ಟು ಬೀಳ್ತದೆ, ಕರೆಕ್ಟಾ? ನಾವು ಮಾಡೋ ಪ್ಲ್ಯಾನ್ ಇದೆ ಅಲ್ಲ. ಬಟ್ ಯೇಸು ಸ್ವಾಮಿ ಆ ಪ್ಲ್ಯಾನ್ ಮಾಡಲಿಲ್ಲ. ಯೇಸು ಸ್ವಾಮಿ ಮಾಡಿದ್ದು ಒಂದೇ. ಫಸ್ಟ್ ಅರ್ಥ ಏನು ಗೊತ್ತಾ? ಆ 5 ರೊಟ್ಟಿ 2 ಮೀನು ದೇವ್ರ ಕೈ ಕೊಟ್ಟ. ಸೇಮ್ ಫಸ್ಟ್ ಓದಿದ್ವಿ 2 ಸಾಮುವೇಲ. ನನ್ನ 2 ಮಕ್ಕಳು ಒತ್ತೆ ಹಾಳಾಗೋಗಿದ್ದಾರೆ, ನನ್ನಲ್ಲಿ ಏನು ಇಲ್ಲ, ಈಗ ನಾನು ಸಾಯೋದೊಂದೇ ಪರಿಸ್ಥಿತಿ. ಎಲೀಷ ಹೇಳ್ತಾನೆ, ಬಾಯಿ ಮುಚ್ಚು, ನಿನಗೇನು ಬೇಕು ಫಸ್ಟ್ ಹೇಳು, ನಾನು ಹಿಂಗೆ ಏನು ಮಾಡ್ಬೇಕನ್ನುತ್ತೀಯ? ಓಕೆ, ಈಗ ಅದಕ್ಕೆ ಹೋಗೋಣ. ಈಗ 2 ಸಾಮುವೇಲ್ 4:2 ಓದೋಣ. ಅಲ್ಲಿ ಓರೋಣ, ಇಲ್ಲಿ ಓರೋಣ, 2 ಸೇಮ್ ಟ್ಯಾಲಿ ಆಗ್ತದೆ. ಓಕೆ, ಓಕೆ. ಸಾಕ್ರಿ. ಏನು ಹೇಳ್ತಿದ್ದಾರೆ? ನಿನ್ನ ಹತ್ರ ಏನಿದೆ ಅದು ಹೇಳು ಫಸ್ಟ್. ಪಾಸ್ಟರ್ ಇರೋದೇ ಇಷ್ಟು, ಅದನ್ನೇ ನೀವು ಹೆಂಗೆ ಹೇಳಿದ್ರೆ ಹೆಂಗೆ ಮಾಡೋದು? ದೇವರು ಅದ್ಭುತ ಮಾಡೋದು ನಿನ್ನಲ್ಲಿ ಏನಿದೆಯೋ ಅದರ ಮೂಲಕನೇ ಹೊರತು ಇಲ್ಲದೆ ಇರುವುದರ ಮೂಲಕ ದೇವರು ಅದ್ಭುತ ಮಾಡೋದಿಲ್ಲ.
5 ರುಚಿ 2 ಮೀನು, ಅಲ್ಲಿ ಅಷ್ಟೇ ಇದೆ. ಇಲ್ಲಿ ಸ್ವಲ್ಪ ಎಣ್ಣೆ ಅಷ್ಟೇ ಇದೆ. ಹಲೋ, ಇದೇ ಸೇಮ್ ಸ್ಟೋರಿ ಚಾರಪ್ತದ ಒಂದು ಊರಿನಲ್ಲಿ ಎಲಿ ಇರ್ತಾನೆ. ಎಲಿ ಇನ್ನೊಂದು ಹೇಳ್ತಾನೆ, ಏನು ಗೊತ್ತಾ? ನಿನ್ನಲ್ಲಿ ಏನಿದೆ? ಅವ್ರು ಹೇಳ್ತಾಳೆ, ಸ್ವಲ್ಪ ಹಿಟ್ಟು ಎಣ್ಣೆ ಬಿಟ್ರೆ ಏನೂ ಇಲ್ಲ, ನಾವು ಸಾಯಲೇಬೇಕು. ಎಲ್ಲಿ ಏನು ಹೇಳ್ದ? ಫಸ್ಟು ಅದನ್ನು ತಗೊಂಡು ಬಂದು ನನಗೆ ಕೊಡು. ಯೇಸು ಸ್ವಾಮಿ ಹೇಳ್ತಾರೆ, 5 ರೊಟ್ಟಿ 2 ಮೀನು ನನಗೆ ಕೊಡು. ಆ ಹುಡುಗ, ಒಬ್ಬನೇ ಹುಡುಗ, ತಂದಂಥ ರೊಟ್ಟಿಯನ್ನ ಏನು ಹಿಂದೆ ಮುಂದೆ ನೋಡದೆ ಯಾರ ಕೈ ಕೊಟ್ಟ? ನೀವು 5,000 ಜನರ ಮಧ್ಯದಲ್ಲಿ ನಿಮ್ಮ ಹತ್ರ ರೊಟ್ಟಿ ಇದೆ, ಏನು ಮಾಡ್ತೀರಿ? ಯೇಸು ಸ್ವಾಮಿ ಕೇಳಿದ್ರಿ. ಸುಮ್ಮನೆ ಹೇಳ್ಬಿಡ್ರಿ. 5,000 ಜನ ಇದ್ದಾರೆ, ನೀವೊಬ್ಬರೇ ಊಟ ತಗೊಂಬಂದಿರಿ, ಯಾರು ಊಟ ತಗೊಂಡೇ ಬಂದಿಲ್ಲ. ಈಗ ಹೇಳ್ತಾರೆ, ನೀನು ಊಟ ಕೊಟ್ಬಿಡಪ್ಪ ನಮಗೆ. 5 ರೊಟ್ಟಿಲಿ ಒಂದಾದ್ರೂ ಇಟ್ಕೊಳ್ಳೋಣ. ಹಲೋ, ಏನು ಹೇಳ್ತೇವೆ? ಒಂದಾದ್ರೂ ಇಟ್ಟುಕೊಂಡು 4 ಕೊಟ್ಬಿಡೋಣ ಮಾರಯ್ಯ, ಅದು ಸಿಗ್ತದಿಲ್ಲ ನಾಳೆ. ಮಾಡೋದಿಲ್ವಾ? ದೇವರು ಕೊಡುವಾಗ ನಾವು ಮಾಡೋದು ಹಿಂಗೆ. ಏನು? ಸ್ವಲ್ಪ ಇಟ್ಟುಕೊಳ್ಳೋಣ, ಎಲ್ಲ ಕೊಟ್ಬಿಟ್ರೆ ನಾಳೆ ನಮ್ಮ ಮನೆಗೆ, ನನ್ನ ಕುಟುಂಬಕ್ಕೆ. ಒಂದು ತಿಳ್ಕೊಳ್ರಿ, ದೇವರಿಗೆ ನೀನು ಎಷ್ಟು ಬೆಸ್ಟ್ ಕೊಡ್ತೀಯೋ ಅಷ್ಟೇ ಬೆಸ್ಟು ದೇವರು ವಾಪಸ್ ಕೊಡ್ತಾರೆ. ನೀನು ಯಾವಾಗ ದೇವರಿಗೆ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತೀಯೋ, ನಿನಗೆ ಕೊಡಲಿಕ್ಕೂ ಅದೇ ಸಮಸ್ಯೆ. ಚಾರಪ್ತ ವಿಧಿವೆ ಇದ್ದಿದ್ದನ್ನೇ ದೇವಸೇವಕನಿಗೆ ಊಟ ಬಡಿಸಿಲ್ಲ. ಹೌದಾ? ಈಗ ಇವನೇನು ಹೇಳ್ತಾ ಇದ್ದಾನೆ? ಇವ್ರದೇ ಇಷ್ಟು ಎಣ್ಣೆ, ಅದರಲ್ಲಿ ಊಟ ಮಾಡ್ಬೇಕಂದ್ರೆ ಅವನು ಹೇಳ್ತಾನೆ ಅದನ್ನು ಹೊಯ್ಯಿ ಅಂತಿದ್ದಾನೆ. ಎಲ್ಲಿ? ದೊಡ್ಡ ಬಾಣೆಯಲ್ಲಿ. ತಿಳ್ಕೊಡ್ರಿ, ಎಷ್ಟು ಒಂದು ಲೋಟದಲ್ಲಿ ಎಣ್ಣೆ ಇದ್ರೆ ಏನಾರು ಅಡಿಗೆ ಮಾಡ್ಬೋದು. ಅದನ್ನೇ ಏನು ಹೇಳ್ತಾ ಇದ್ದಾನೆ? ದೊಡ್ಡ ಪಾತ್ರೆಯಲ್ಲಿ ಅದನ್ನು ಹಾಕು. ಜಸ್ಟ್ ಇಮ್ಯಾಜಿನ್, ನಾವು ಮಾಡ್ಬೋದಾ ಇಂಥ ಕೆಲಸ? ಓಕೆ, ನನ್ನ ಸಂದೇಶ ಮುಗೀತು. ಗಿವ್ ದ ಬೆಸ್ಟ್ ಟು ಗಾಡ್. ದೇವರಿಗೆ ಕೊಡುವಾಗ ಬೆಸ್ಟ್ ಆಗಿರುವುದನ್ನು ಕೊಡ್ರಿ, ವರ್ಸ್ಟ್ ಆಗಿರುವುದನ್ನಲ್ಲ. 5 ರೊಟ್ಟಿ 2 ಮೀನು ಅವರ ತಾಯಿ ಫ್ರೆಶ್ ಆಗಿ ಮಾಡಿ ಕಳಿಸಿದಾಳೆ ದೇಶವೊಮ್ಮೆ ಹುಡುಗನಿಗೆ ತಿನ್ನಂತ. ಆದರೆ ಆತನು ಸೀದಾ ತಂದು ಕರ್ತನ ಕೈ ಕೊಡ್ತಾನೆ. ಕೇಳುವಾಗ ಇಮ್ಮಿಡಿಯೇಟ್ ಆಗಿ ಎಲ್ಲವನ್ನು ಕೊಟ್ಟ, ಒಂದು ಇಟ್ಟುಕೊಳ್ಳಲಿಲ್ಲ. 1 ಮೀನು 1 ರೊಟ್ಟಿ ಇಟ್ಟುಕೊಂಡು ಕೊಡ್ಬೋದಾಗಿತ್ತು. ನೋ, ದೇವರು ಹೇಳ್ತಾ ಇದ್ದಾರೆ, ಕೊಟ್ಬಿಡು. ಆ ವಿಧಿವೆ ಎಲಿಯ ಹೇಳ್ತಾ ಇದ್ದಾನೆ, ಕೊಟ್ಬಿಡು. ಇವಳು ಹೇಳ್ತಾ ಇದ್ದಾಳೆ, ಸ್ವಲ್ಪ ಎಣ್ಣೆ ಇದೆ. ಎಲ್ಲಿ ಮನುಷ್ಯ ಹೇಳ್ತಾ ಇದ್ದಾನೆ, ಹಾಕಿಬಿಡು. ಬೈ ಫೇತ್ ದೇವರು ಕೇಳುವಾಗ ನೀನು ಏನು ಕೊಡ್ತೀಯೋ, ದೇವರು ರಿಟರ್ನ್ ನೀನು ನಂಬದೇ ಇರುವಷ್ಟು ವಾಪಸ್ ನಿಂಗೆ ಕೊಡ್ತಾರೆ. ನೀನು ಕೊಡುವುದು ದೇವರ ಖಜಾನೆ ತುಂಬಿಸಕ್ಕಲ್ಲ, ನಿನ್ನ ಖಜಾನೆ ತುಂಬಿಸ್ಕೊಳಕ್ಕೆ. ನೀನು ಆಶೀರ್ವಾದ ಹೊಂದುವುದಕ್ಕೆ ದೇವರು ಸಾಲಗಾರನಲ್ರಿ. ದೇವರು ನೀನು ಕೊಡೋದರೆ ಇಟ್ಕೊಳ್ಳೋಕ್ಕೆ ದೇವರಲ್ಲ. ನೀನು ಕೊಡುವುದು ನಿನಗೆ ಅದಕ್ಕೆ ಸೇರಿಸಿ ಕೊಡಲಿಕ್ಕೆ. ಬಟ್ ಜನರಿಗೆ ಅದ್ರ ಬಗ್ಗೆ ಜ್ಞಾನನೇ ಇಲ್ಲ, ತಿಳುವಳಿಕೆನೇ ಇಲ್ಲ. ಅವರ ಪ್ರಕಾರನೇ ಅವರು ಜೀವಿಸ್ತಾರೆ. ದೇವರಿಗೆ ಕೊಡುವಾಗ ಬೆಸ್ಟ್, ನಾಟ್ ವರ್ಸ್ಟ್. ಕೆಟ್ಟದ್ದಾಗಿರೋದು ಅಲ್ಲ, ಬೆಸ್ಟ್ ಆಗಿರೋದು. ನಿನ್ನ ಜೀವಿತದ ಸಮಯ ಕೊಡ್ತಾ ಇದೆಯಾ, ಬೆಸ್ಟ್ ಸಮಯ ಕೊಡು. ನಿನ್ನ ಜೀವಿತವನ್ನೇ ಕೊಡ್ತಾ ಇದೆಯಾ, ಬೆಸ್ಟ್ ಆಗಿರುವಾಗ ಕೊಡು. ಅರ್ಥ ಏನು? ಫಸ್ಟ್ ಮುದುಕಾದ ಮೇಲೆ ಸೇವೆಗೆ ಬರ್ತೇನೆ. ಯಾರಿಗೆ ಬೇಕು ನಿನ್ನ ಸೇವೆ? ಮುದುಕಾದ ಮೇಲೆ. ನಿನ್ನ ಜೀವಿತದ ಬೆಸ್ಟ್ ಕಾಲ ದೇವರಿಗೆ ಕೊಡು. ನಿನಗಿರುವ ಆದಾಯದಲ್ಲಿ ಬೆಸ್ಟ್ ದೇವರಿಗೆ ಕೊಡು. ನಿನ್ನ ದಿನದ 24 ಗಂಟೆಯಲ್ಲಿ ಬೆಸ್ಟ್ ಸಮಯ ದೇವರಿಗೆ ಕೊಡು. ದೇವರಿಗೆ ಕೊಡುವಾಗ ಬೇಡ ಆಗಿದ್ದನ್ನು ಕೊಡಬೇಡ, ಬೆಸ್ಟ್ ಆಗಿರೋದನ್ನು ಕೊಡು. ನಿನ್ನ ಜೀವಿತದಲ್ಲಿ ಇಂಪಾಸಿಬಲ್ ಸ್ಥಿತಿಗತಿಗಳು ಬರುವಾಗ ಏನು ಮಾಡಬೇಕು? ಫಸ್ಟು ದೇವರ ಬಳಿಗೆ ಓಡೋಗು. ಎಲ್ಲಿ ಓಡೋಗ್ರಿ? ಪಕ್ಕದ್ರಾಗ ಹೇಳ್ರಿ, ದೇವರ ಬಳಿಗೆ ಓಡೋಗು. ಅಲ್ಲಿ ಇಲ್ಲಿ ಹೋಗಬೇಡ. ಹೇಳ್ರಿ, ದೇವರ ಬಳಿಗೆ ಹೋಗು, ಅಲ್ಲಿ ಇಲ್ಲಿ ಹೋಗಬೇಡ. 2ನೇದು, ನಿನಗೆ ಬೇಕಾಗಿದ್ದನ್ನು ಹೇಳು, ನಿನಗೆ ಬೇಕಾಗಿದ್ದನ್ನು ತಿಳಿಸು. ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಡ, ಪರಿಹಾರದ ಬಗ್ಗೆ ಮಾತಾಡು. ಪ್ರಾಬ್ಲಮ್ ಬಗ್ಗೆ ಮಾತಾಡಬೇಡ, ಪರಿಹಾರದ ಬಗ್ಗೆ ಮಾತಾಡು.
ಪ್ರಾಬ್ಲಮ್ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ಆಗ್ತದೆ, ಪರಿಹಾರದ ಬಗ್ಗೆ ಮಾತಾಡಿದರೆ ಕಡಿಮೆ ಆಗ್ತದೆ. ಲಾಸ್ಟ್ ಏನು? ದೇವರಿಗೆ ಕೊಡುವಾಗ ಬೆಸ್ಟ್ ಆಗಿರೋದನ್ನು ಕೊಡು. ಬೆಸ್ಟ್. ಯಾಕೆ ದೇವ್ರಿಗೆ ಹೇಳಬೇಕು? ನಿನ್ನ ಪರಿಸ್ಥಿತಿ ದೇವ್ರಿಗೆ ಗೊತ್ತಿದೆ, ನಿನ್ನ ಸಿಚುವೇಶನ್ ದೇವ್ರಿಗೆ ಗೊತ್ತಿದೆ, ನಿನ್ನ ಜೀವಿತದಲ್ಲಿ ದೇವರು ಒಳ್ಳೆಯದನ್ನೇ ಮಾಡಲಿಕ್ಕೆ. ಬಟ್ ಥರ್ಡ್ ಪಾಯಿಂಟ್, ಏನೇ ಕೊಡುವಾಗ ದೇವರಿಗೆ ಏನು ಮಾಡು? ಬೆಸ್ಟ್ ಆಗಿರೋದನ್ನು ಕೊಡು, ವರ್ಸ್ಟ್ ಆಗಿರೋದನ್ನು ಕೊಡಬೇಡ. ಅರ್ಥ ಆಯ್ತಾ? ಯಾಕೆಂದರೆ ದೇವರು ನಿನಗೇನೇ ಮಾಡಿದರೂ ಆತನು ಒಳ್ಳೆಯದಾಗಿ ಅದನ್ನು ಮಾರ್ಪಡಿಸ್ತಾನೆ, ಕೆಟ್ಟದ್ದಾಗಿ ಎಂದಿಗೂ ಮಾಡೋದಿಲ್ಲ. ನಾನು ನಿಮಗೆ 3 ಸ್ಟೋರಿ ಹೇಳಿದೆ. ಮೊನ್ನೆದು ಟೈಟಾನಿಕ್ ಸ್ಕಾಟ್, ಎರಡನೇದು PG ವರ್ಗೀಸ್ ಅವರ ಕಡೆಯ ಮಗಳು, ಮೂರನೇದು ಕರ್ಟ್ ವಾರ್ನರ್. ಈ 3 ಸ್ಟೋರಿಯಲ್ಲಿ ದೇವರು ನಿಮ್ಮ ಸಂಗಡ ಮಾತಾಡಿದ್ದು ಒಂದೇ, ಎಂಥದೇ ಪರಿಸ್ಥಿತಿ ಬರಲಿ ದೇವರು ನಿನ್ನ ಸಂಗಡ ಇರ್ತಾನೆ, ನಿನ್ನ ಕೈ ಬಿಡುವುದಿಲ್ಲ, ನಿನ್ನನ್ನು ದೇವರು ತಲೆಯಾಗಿ ಮಾಡೇ ಮಾಡ್ತಾನೆ, ನಿನ್ನನ್ನು ದೇವರ ಮೇಲೆ ಎತ್ತುತ್ತಾನೆ. ನೀನೇನು ಮಾಡು? ನಂಬಿಕೆಯಿಂದ, ನಿರೀಕ್ಷೆಯಿಂದ ನಿನಗೆ ಬೇಕಾಗಿದ್ದನ್ನು ಹೇಳು. ಸಮಸ್ಯೆ ಬಗ್ಗೆ ಜಾಸ್ತಿ ಮಾತಾಡಬೇಡ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಎದ್ದು ನಿಂತುಕೊಂಡು ಪ್ರಾರ್ಥನೆ